ಇದು ಹರಿಕಥಾಮೃತಸಾರದ 7ನೆಯ ಪಂಚತನ್ಮಾತ್ರಾ ಸಂಧಿ. ಅದರಲ್ಲಿ ಈ ಹಿಂದೆ 15 ಶ್ಲೋಕಗಳನ್ನ ನಾವು ಶ್ರವಣ ಮಾಡಿದ್ವಿ. ಆ 15ನೇ ಶ್ಲೋಕದಲ್ಲಿ ನರಸಿಂಹ ರೂಪದ ಭಗವಂತನ 80,775 ರೂಪಗಳು ಜೀವನ ಸ್ವರೂಪ ದೇಹದಲ್ಲಿ ಇದ್ದುಕೊಂಡು ಪ್ರತಿನಿತ್ಯದಲ್ಲಿ ಹಗಲು ರಾತ್ರಿ ಆತನಿಗೆ ಒದಗಿ ಬರಬಹುದಾದಂಥ ಅಪಮೃತ್ಯುವಿಗೆ ಅದು ಹೇಗೆ ನಿವಾರಕ ಅಂತ ಅನ್ನೋದನ್ನು ಶ್ರವಣ ಮಾಡಿದ್ವಿ. ಮತ್ತು ನರಸಿಂಹಾನುಷ್ಟು ಮಂತ್ರದ ವಿಸ್ತಾರ, 4 ಭುಜದ ನರಸಿಂಹ, 8 ಭುಜ, 16 ಭುಜ, ಹಾಗೆ 32 ಭುಜಗಳ ನರಸಿಂಹನ ಸ್ವರೂಪ ಮತ್ತು ಐತರೇಯೋಪನಿಷತ್ ಭಾಷ್ಯದಲ್ಲಿ ವರ್ಣಿತಗೊಂಡಿರುವಂತೆ ಆ ನರಸಿಂಹಾನುಷ್ಟು ಮಂತ್ರವನ್ನು ದೇವತೆಗಳು ಹೇಗೆ ಜಪ ಮಾಡ್ತಾರೆ ಅಂತ ಅನ್ನೋದನ್ನೆಲ್ಲ ಶ್ರವಣ ಮಾಡಿದ್ವಿ. ಮುಂದೆ 16ನೇ ಪದ್ಯವನ್ನು ಈಗ ಶ್ರವಣ ಮಾಡಬೇಕು. ಇದು ಜ್ವರವನ್ನು ಪರಿಹಾರ ಮಾಡುವಂಥ ಭಗವಂತನ ರೂಪಗಳನ್ನು ಇಲ್ಲಿ ವರ್ಣನೆ ಮಾಡ್ತಾರೆ. ಜ್ವರನೊಳ 27, ಹರನೊಳಗಿರುವ 28 ರೂಪದಿ 2827 ಅಧಿಕ. ಜ್ವರಹರಾಹ್ವಯ ನಾರಸಿಂಹನ ಸ್ಮರಣೆ ಮಾತ್ರದಿ ದುರಿತ ರಾಶಿಗಳಿರದೆ ಪೋಪವು ತರಣಿ ಬಿಂಬವ ಕಂಡ ಹಿಮದಂತೆ. ಜ್ವರನೊಳಗೆ 27 ರೂಪದಿಂದ ನರಸಿಂಹ ಇದ್ದಾನೆ. ಹರನೊಳಗೆ, ಶಿವನೊಳಗೆ 28 ರೂಪಗಳಿಂದ ನರಸಿಂಹ ಇದ್ದಾನೆ. ಇದ್ದು ಅವನೇ ಜ್ವರಹರ ಅಂತ ಅನ್ಸ್ಕೊಂಡಿದ್ದಾನೆ. ಒಟ್ಟು 2827 ರೂಪಗಳನ್ನ ಆತ ತಾಳಿಕೊಂಡಿದ್ದಾನೆ. ಹೀಗೆ ಅವನ 2827 ರೂಪಗಳನ್ನ ನಾವು ಸ್ಮರಣೆ ಮಾಡಿಕೊಂಡ್ರೆ ಮನುಷ್ಯನಿಗೆ ಬರಬಹುದಾದಂಥ ಪಾಪಗಳು, ಮತ್ತು ಪಾಪ ಮಾತ್ರ ಅಲ್ಲ, ಆತನ ಜ್ವರ ಕೂಡ, ದೈಹಿಕವಾದ ಜ್ವರ ಮತ್ತು ಮಾನಸಿಕವಾದ ಜ್ವರ ಕೂಡ ಸೂರ್ಯನ ಕಂಡ ಹಿಮದಂತೆ ನಾಶ ಆಗಿ ಹೋಗ್ತವೆ. ಅಲ್ಲಿ ಜ್ವರನಲ್ಲಿ 27, ಹರನಲ್ಲಿ 28 ಅಂತ ಬಂತು. ಅದನ್ನ ಆ ಸಂಖ್ಯಾಶಾಸ್ತ್ರದ ದೃಷ್ಟಿಯಿಂದ ಹೀಗೆ ಶ್ರವಣ ಮಾಡಬೇಕು. ಜ್ವರ ಅಂತಿದೆ. ರ ಅಂತ ಅನ್ನೋದು 2ಕ್ಕೆ ಸಂಕೇತ, ಮತ್ತು ಜ್ವ ಅಂತ ಅನ್ನೋದು 7ಕ್ಕೆ ಸಂಕೇತ. ಯ ರ ಲ ವ ಅದು 4ಕ್ಕೆ ಸಂಕೇತ. ಚ ಛ ಜ ಅದು 3ಕ್ಕೆ ಸಂಕೇತ. ಜ್ವ ಅನ್ನೋದು ಸಂಯುಕ್ತಾಕ್ಷರ ಆದ್ರಿಂದ ಅವೆರಡನ್ನು ಕೂಡಿಸಿದರೆ ಅದು 7 ಆಯಿತು. ಹೀಗೆ ಒಟ್ಟು ಜ್ವರ ಅಂತ ಅನ್ನೋದು 27 ಅನ್ನೋ ಸಂಖ್ಯೆಯನ್ನು ಸೂಚನೆ ಮಾಡ್ತದೆ. ಹರ ಅನ್ನೋ ಸಂಖ್ಯೆ ಅದು 28 ಸೂಚನೆ ಮಾಡ್ತದೆ. ಹಿಂದೆ ಹೇಳಿದಂತೆ ರ 2 ಸೂಚನೆ ಮಾಡ್ತದೆ, ಹ ಅಂತ ಅನ್ನೋದು 8 ಸೂಚನೆ ಮಾಡ್ತದೆ. ಅದನ್ನ ಹಿಂದೆ ಮುಂದಾಗಿ ಓದಿದ್ರೆ ಒಟ್ಟಾರೆ 28 ರೂಪಗಳನ್ನು ಹರ ಅನ್ನೋ ಶಬ್ದ ಸೂಚನೆ ಮಾಡ್ತದೆ. ಹೀಗೆ ಆ ಜ್ವರ ಮತ್ತು ಹರ ಅನ್ನೋದ್ರಿಂದ ಸೂಚನೆ ಆಗುವಂಥ 27 ಮತ್ತು 28 ಇದೇನಿದೆ ಇವುಗಳನ್ನ ಕೂಡಿಸಬಾರದು. ಕೂಡಿಸಿಬಿಟ್ರೆ 27 ಮತ್ತು 28 2 ಸೇರಿ 55 ಆಯಿತು. ಕೂಡಿಸೋದಲ್ಲ, ಇಲ್ಲಿ ಅವೆರಡನ್ನು ಅಕ್ಕಪಕ್ಕದಲ್ಲಿ ಇಟ್ಟು ಓದಬೇಕು. ಮೊದಲು ಬಂದದ್ದು 28 ಮತ್ತು 27, ಅದನ್ನ ಹೀಗೆ ಎರಡನ್ನು ಕೂಡಿಸಿ ಓದಿದ್ರೆ 2827 ರೂಪಗಳಾಯಿತು. ಹೀಗೆ 2827 ನರಸಿಂಹರೂಪಿಯಾದ ಭಗವಂತನ ರೂಪಗಳೇನಿವೆ ಅವುಗಳನ್ನ ಮನುಷ್ಯ ಧ್ಯಾನ ಮಾಡಬೇಕು. 28 ರುದ್ರೇಸ್ತಿ ಜ್ವರೇವೈ 27 27,000,200 ಮೇಲನೆ. ಅದನ್ನ ಎರಡನ್ನು ಕೂಡಿಸಿದ್ರೆ ಹೀಗಾಯಿತು. ಹಿಂದೆ ಹರಿವಂಶದಲ್ಲಿ ಒಂದು ಸಂಗತಿಯನ್ನು ಶ್ರವಣ ಮಾಡಿದ್ವಿ. ಕೃಷ್ಣನ ಜ್ವರ, ಆ ಭಗವಂತ ಜ್ವರವನ್ನು ಹೇಗೆ ಪರಿಹಾರ ಮಾಡ್ತಾನೆ ಅಂತ ಅನ್ನೋದನ್ನು ಹರಿವಂಶದಲ್ಲಿ ನಾವು ಶ್ರವಣ ಮಾಡಿದ್ವಿ. ಕೃಷ್ಣನ ಮೊಮ್ಮಗ ಅನಿರುದ್ಧ ಬಾಣಾಸುರನ ಮಗಳು ಉಷಾ ಅಂತ ಏನಿದ್ದಲ್ಲ, ಅವಳು ಬಂದಿಯಾಗಿದ್ದ. ಅವಳು ಆತನನ್ನು ಪ್ರೇಮಿಸಿ ತನ್ನ ಸ್ನೇಹಿತ ಚಿತ್ರಲೇಖೆ ಅನ್ನುವ ಮೂಲಕ ಕರ್ಕೊಂಡೋಗಿ ಇಟ್ಕೊಂಡು ಬಿಟ್ಟಿದ್ಲು. ತನ್ನ ಮನೆಯಲ್ಲೇ ಆತನ ಮದುವೆ ಮಾಡ್ಕೊಂಡು ಬಿಟ್ಟಿದ್ಲು. ಆತ ಅಲ್ಲೇ ಇದ್ದು ಬಿಟ್ಟಿದ್ದ. ಇದು ಬಾಣಾಸುರನಿಗೆ ಗೊತ್ತಾದಾಗ ಆ ಬಾಣಾಸುರ ಅನಿರುದ್ಧನನ್ನ ಬಂಧಿಸಿಟ್ಬಿಟ್ಟ. ಮೊದಲು ಆ ಮಗಳು ಬಂಧಿಸಿಟ್ಕೊಂಡಿದ್ಲು, ಈಗ ಅಪ್ಪನೇ ಬಂಧಿಸಿಟ್ಟ. ಇದು ಕೃಷ್ಣ ಬಲರಾಮಾದಿಗಳಿಗೆಲ್ಲ ಗೊತ್ತಾದಾಗ ಅವರು ಯುದ್ಧಕ್ಕೆ ಬಂದರು. ಕೃಷ್ಣ ಬಲರಾಮ ಇವರೆಲ್ಲ ಯುದ್ಧಕ್ಕೆ ಬಂದಾಗ ಆ ಬಾಣಾಸುರನಿಗೆ ಶಿವನ ವರ ಇತ್ತು, ನಿನಗೇನಾದ್ರೂ ತೊಂದರೆ ಬಂದ್ರೆ ನಾನು ಸಹಾಯ ಮಾಡ್ತೇನೆ ಅಂತ ಹೇಳಿ. ಹೀಗೆ ಆ ಶಿವ ಭಕ್ತನಿಗೆ ವರ ಕೊಟ್ಟಿದ್ದೇನಲ್ಲ ಅಂತ ಒಂದು ತೋರಿಕೆಗಾಗಿ ಯುದ್ಧಕ್ಕೆ ಬಂದ. ಈ ಯುದ್ಧಕ್ಕೆ ಬಂದಾಗ ಕೃಷ್ಣನ ಸೈನ್ಯ ಮತ್ತು ಬಾಣಾಸುರನ ಸೈನ್ಯ, ಆ ಕಡೆ ರುದ್ರನ ಗಣಗಳು, ಇವುಗಳ ನಡುವೆ ಒಂದು ಘನಘೋರವಾದಂತಹ ಯುದ್ಧ ನಡೆಯಿತು. ಆಗ ಶಿವ ಒಂದು ಭಸ್ಮದಿಂದ ಒಂದು ಜ್ವರ ಸೃಷ್ಟಿ ಮಾಡಿದ.
ಸೃಷ್ಟಿ ಮಾಡಿ ಆ ಭಸ್ಮವನ್ನ ಬಲರಾಮನ ಮೇಲೆ ಪ್ರಯೋಗ ಮಾಡಿದ. ಬಲರಾಮನಿಗೆ ಮೈ ನಡುಕ, ಮೈ ಬಿಸಿಯಾಗಿ ಜ್ವರ ಬಂದು ಬಿದ್ದುಬಿಟ್ಟ. ಜ್ವರ ಬಂತು ಅಣ್ಣನಿಗೆ ಅಂತ ಕೃಷ್ಣನಿಗೆ ಗೊತ್ತಾಯ್ತು. ಆಗ ಕೃಷ್ಣನು ಕೂಡ ಪ್ರತಿಯಾಗಿ ಒಂದು ಜ್ವರ ಸೃಷ್ಟಿ ಮಾಡಿದ. ಅದನ್ನು ಬಾಣಾಸುರನ ಮೇಲೆ ಪ್ರಯೋಗ ಮಾಡಲಿಲ್ಲ, ಅಥವಾ ಶಿವನ ಮೇಲೂ ಪ್ರಯೋಗ ಮಾಡಲಿಲ್ಲ, ಸುಮ್ಮನೆ ಜ್ವರದ ಮೇಲೆ ಪ್ರಯೋಗ ಮಾಡಿದ. ಜ್ವರಕ್ಕೆ ಪ್ರತಿಯಾಗಿ ಜ್ವರ ಬಂತು. ಅಲ್ಲಿ ಹರಿವಂಶದಲ್ಲಿ ಬಂದಿತ್ತು ಅದು. ಆ ಜ್ವರಕ್ಕೆ 3 ತಲೆ 2 ಕೈ ಇತ್ಯಾದಿ ಸಂಖ್ಯೆ ಈಗ ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಆಗಿದ್ದಿರಬಹುದು. ಅದೆಲ್ಲ ಸ್ಪಷ್ಟವಾಗಿ ನನಗೆ ನೆನಪಿಲ್ಲ. ಅಂತೂ ಅಂಥ ಒಂದು ಜ್ವರವನ್ನು ಪ್ರಯೋಗ ಮಾಡಿದ್ದ ಅವನು. ಆ ಜ್ವರಕ್ಕೆ ಜ್ವರ ಬರುವಂತೆ ಮಾಡಿದ ಕೃಷ್ಣ. ಆ ಜ್ವರ ಬಲರಾಮನ ಮೈ ಬಿಟ್ಟಿತು. ಮೈ ಬಿಟ್ಟ ಮೇಲೆ ಕೃಷ್ಣನನ್ನು ಪ್ರಾರ್ಥಿಸಿತ್ತು, ಎಲ್ಲಿ ನಾನು ಇರಬೇಕು ಅಂತ. ಅದು ಒಂದೊಂದು ಸಣ್ಣ ಸಣ್ಣ ಅಂಶದಿಂದ ಮನುಷ್ಯರಲ್ಲಿ ಮತ್ತೆ ಗಿಡ ಮರಗಳಲ್ಲಿ ಎಲ್ಲ ಕಡೆ ನೀನು ವಾಸ ಮಾಡಬೇಕು ಅಂತ ಕೃಷ್ಣ ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದ. ಎಲ್ಲೂ ಇರಬೇಡ, ಈ ಲೋಕದಿಂದ ತೊಲಗಿ ಹೋಗು ಅಂತ ಹೇಳಲಿಕ್ಕೂ ಕಷ್ಟನೇ. ಜ್ವರನೂ ಕೂಡ ನಿಸರ್ಗದ ಒಂದು ಭಾಗವೇ. ಎಲ್ಲಾದ್ರೂ ಒಂದು ಕಡೆ ಇರಬೇಕು. ಎಲ್ಲಿರಬೇಕು ಅಂತಂದ್ರೆ ಮನುಷ್ಯನಿಗೆ ಅವಾಗ ಕಾಣಿಸ್ಕೋತಿರೋ, ಗಿಡ ಮರಗಳಲ್ಲಿ ಕಾಣಿಸ್ಕೋತಿರೋ, ಉಳಿದ ಜೀವಿಗಳಲ್ಲಿ ಕಾಣಿಸ್ಕೋತಿರೋ ಅಂತ ಹೇಳಿದ್ದ. ಅದಕ್ಕಾಗಿ ಕೆಲವು ಕಡೆ ಕೆಲವು ಬಾರಿ ಸಣ್ಣ ಸಣ್ಣ ಗಿಡ ಮರಗಳಿಗೆಲ್ಲ ಎಲೆಗಳೆಲ್ಲ ಉದುರಿ ಹೋಗಿ ಅವು ಜ್ವರಗ್ರಸ್ತ ಆಗಿರೋದು ನಮಗೆ ಗಮನಕ್ಕೆ ಬರ್ತದೆ. ಹೀಗೆ ಜ್ವರಕ್ಕೊಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದ. ಅದನ್ನು ಇಲ್ಲಿ ದಾಸರು ಜ್ವರ ಹರ ಅನ್ನೋ ಶಬ್ದದಿಂದ ಸೂಚನೆ ಮಾಡಿದ್ದಾರೆ ಅಂತ ತಿಳ್ಕೊಳ್ಬೇಕು. ಹೀಗೆ ನಿಸರ್ಗದ ವ್ಯವಸ್ಥೆ ಅದು ಜ್ವರ ಅಂತನೋದು. ಜ್ವರ ಬಂದಿತ್ತು, ಆ ನಿಸರ್ಗದಲ್ಲಿ ಯಾರು ಜ್ವರವನ್ನು ಸೃಷ್ಟಿ ಮಾಡಿದ್ರೋ ಅವನೇ ಆ ಜ್ವರಕ್ಕೊಂದು ಪರಿಹಾರವನ್ನು ಸೂಚನೆ ಮಾಡಿದ. ಅದಕ್ಕಾಗಿ ಜ್ವರನಲ್ಲಿ 27, ಹರನಲ್ಲಿ ಅಂದ್ರೆ ರುದ್ರನಲ್ಲಿ 28 ರೂಪದಿಂದ ಭಗವಂತ ಇದ್ದಾನೆ ಅಂತ ಹೀಗೆ ಅದನ್ನು ಅನುಸಂಧಾನ ಮಾಡ್ಕೊಳ್ಬೇಕು. ಮುಂದೆ ಈ 2 ಶ್ಲೋಕಗಳಲ್ಲಿ, ಈ 15 ಮತ್ತು 16ನೇ ಶ್ಲೋಕಗಳಲ್ಲಿ ನರಸಿಂಹ ರೂಪದ ಭಗವಂತನ ವರ್ಣನೆ ಮಾಡಿದರು. ಆತನ ಭುಜಗಳು, ಆತನನ್ನು ಹೇಗೆ ಧ್ಯಾನ ಮಾಡಬೇಕು, ಆತ ನಮ್ಮೊಳಗಿರುವಂಥ ರೂಪಗಳು ಎಷ್ಟು ಅಂತೆಲ್ಲ ವರ್ಣನೆ ಮಾಡಿದರು. ಆ ನರಸಿಂಹ ಮಂತ್ರವನ್ನು ಜಪ ಮಾಡಿದರೆ ಫಲ ಏನು ಮತ್ತು ಎಷ್ಟು ಕಾಲ ಅದನ್ನು ಜಪ ಮಾಡಬೇಕು ಅದನ್ನು ಇಲ್ಲಿ ಹೇಳ್ತಾರೆ. ಮಾಸ ಪರ್ಯಂತರವೂ ಬಿಡದೆ ನೃಕೇಸರಿಯ ಶುಭನಾಮ ಮಂತ್ರ ಜಿತಾಸನದಲ್ಲಿ ಏಕಾಗ್ರ ಚಿತ್ತದಿ ನಿಷ್ಕಪಟದಿಂದ ಬೇಸರದೆ ಜಪಿಸಲು ವೃಜಿನಗಳ ನಾಶಗೈಸಿ ಮನೋರಥಗಳ ಪರೇಶ ಪೂರ್ತಿಯ ಮಾಡಿಕೊಡುವನು ಕಡೆಗೆ ಪರಗತಿಯ. 1 ತಿಂಗಳ ತನಕ ಎಡಬಿಡದೆ ನರಸಿಂಹ ಮಂತ್ರ ಜಪ ಮಾಡಬೇಕಂತ. ಮಂಗಳಕರವಾದಂಥ ಮಂತ್ರ ಇದು. ಅದನ್ನು ಹೇಗೆ ಜಪ ಮಾಡಬೇಕು? ಮಂತ್ರ ಜಿತಾಸನದಲ್ಲಿ ಆಸನ ಗೆದ್ದುಕೊಂಡಿರಬೇಕು. ಒಂದೇ ಸ್ಥಳದಲ್ಲಿ ನಿರ್ದಿಷ್ಟ ಕಾಲ ಕೂತ್ಕೊಳ್ಳುವಂಥ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿಯನ್ನು ಗಳಿಸ್ಕೋಬೇಕು. ಅದನ್ನು ಆಸನ ಸಿದ್ಧಿ ಅಂತ ಕರೀತಾರೆ. ವೀರಾಸನ, ಪದ್ಮಾಸನ, ಸ್ವಸ್ತಿಕಾಸನ ಇತ್ಯಾದಿ ಅನೇಕ ಆಸನಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಈಗ ನಾವೆಲ್ಲ ಕೂತ್ಕೊಳ್ತೀವಲ್ಲ, ಸಾಮಾನ್ಯವಾಗಿ ಇದಕ್ಕೆಲ್ಲ ಸ್ವಸ್ತಿಕಾಸನ ಅಂತ ಕರೀತಾರೆ. ಪದ್ಮಾಸನ ಅಂತೂ ಗೊತ್ತಿದ್ದಿದ್ದೆ, ಅದು ಯೋಗದ ಒಂದು ಭಾಗ. ಇನ್ನು ವೀರಾಸನ ಅಂತ ಒಂದು ಕಾಲನ್ನು ಕೆಳಗಿಟ್ಟು, ಒಂದು ತೊಡೆಯನ್ನು ಕೆಳಗಿಟ್ಟು, ಇನ್ನೊಂದು ಕಾಲನ್ನು ಅದ್ರ ಮೇಲಿಡೋದು. ಅದು ಎಡಗಾಲು ಆಗಿರ್ಬೋದು, ಬಲಗಾಲು ಆಗಿರ್ಬೋದು. ಮೇಲಿಟ್ಟರೆ ಅದನ್ನು ವೀರಾಸನ ಅಂತ ಕರೀತಾರೆ. ಹೀಗೆ ವೀರಾಸನ, ಪದ್ಮಾಸನ, ಸ್ವಸ್ತಿಕಾಸನ ಮುಂತಾದ ಆಸನಗಳಿವೆ. ವಜ್ರಾಸನವೂ ಕೂಡ ಅಲ್ಲಲ್ಲಿ ವರ್ಣಿತ ಆಗಿದೆ. ಅಂಥ ಆಸನದಲ್ಲಿ ಕೂತ್ಕೊಳ್ಬೇಕು. ಮತ್ತು ಏಕಾಗ್ರ ಚಿತ್ತದೆ, ಏಕಾಗ್ರ ಮನಸ್ಕನಾಗಿ ನಿಷ್ಕಪಟದಿಂದ, ಬೇರೆ ಯಾರಿಗೂ ತೊಂದರೆ ಆಗಬೇಕು ಅಂಥ ಇಂಥ ದುರ್ಭಾವನೆಗಳಿರಬಾರ್ದು. ನಿಷ್ಕಪಟದಿಂದ ಧ್ಯಾನ ಮಾಡಬೇಕು. ಬೇಸರದೆ ಜಪಿಸಲು, ಯಾವುದೇ ಬೇಸರ ಇಲ್ಲದೆ ಜಪ ಮಾಡಿದರೆ ವೃಜಿನಗಳನ್ನು ನಾಶಗೈಸಿ. ವೃಜಿನ ಅಂದ್ರೆ ಪಾಪ, ದುಃಖ ಇತ್ಯಾದಿಗಳಿಗೆಲ್ಲ ವೃಜಿನ ಅಂತ ಶಬ್ದ. ಆ ವೃಜಿನಗಳನ್ನು ಆತ ನಾಶ ಮಾಡ್ತಾನೆ. ನಮಗೆ ಜನಾರ್ದನ ಅಂತ ಶಬ್ದ ಗೊತ್ತು. ಜನಂ ಅರ್ಧಯತಿ ಇತಿ ಜನಾರ್ದನ ಅಂತ ಅದರ ಅರ್ಥ. ಜನರನ್ನೆಲ್ಲ ಪ್ರಳಯ ಕಾಲದಲ್ಲಿ ನಾಶಪಡಿಸಿ ಬಿಡ್ತಾನೆ, ಅವರನ್ನು ನುಂಗಿ ಬಿಡ್ತಾನೆ. ಅದಕ್ಕಾಗಿ ಆತ ಜನಾರ್ದನ ಅಂತ ಕರೆಸ್ಕೋತಾನೆ. ಇದೊಂದು ವೃಜಿನಾರ್ದನ ಅಂತ ಕೂಡ ಕರಿಬಹುದು ಭಗವಂತನನ್ನು. ಪಾಪಗಳನ್ನು ನಾಶಪಡಿಸುವನಾದ್ದರಿಂದ ವೃಜಿನಗಳ ನಾಶಗೈಸಿ ಮನೋರಥಗಳ ಪರೇಶ ಪೂರ್ತಿಯ ಮಾಡಿಕೊಡುವನು. ಪರೇಶ, ಪರ ಅಂದ್ರೆ ಲಕ್ಷ್ಮೀದೇವಿ, ಚತುರ್ಮುಖ ಇತ್ಯಾದಿಗಳು, ಅವರಿಗೆ ಈಶ. ಅದಕ್ಕಾಗಿ ಆತನನ್ನ ಪರೇಶ ಅಂತ ಕರೀತಾರೆ. ಪೂರ್ತಿಯ ಮಾಡಿಕೊಡುವನು ಕಡೆಗೆ ಪರಗತಿಯ, ಕೊನೆಗೆ ಪರಗತಿಯನ್ನು ಕೊಡ್ತಾನೆ. ತಂತ್ರಸಾರದಲ್ಲಿ ಮತ್ತು ವಿಷ್ಣು ರಹಸ್ಯದಲ್ಲಿ ನಾನಾ ಥರದ ಮಂತ್ರಗಳನ್ನೆಲ್ಲ ವರ್ಣನೆ ಮಾಡ್ತಾರೆ. ಅದರಲ್ಲಿ ನರಸಿಂಹ, ಹಯಗ್ರೀವ, ಹಂಸ, ಆಮೇಲೆ ವರಾಹ ಮಂತ್ರ, ಪರಶುರಾಮನ ಮಂತ್ರ, ಕಪಿಲ, ವ್ಯಾಸ, ದತ್ತ, ಈ ಎಲ್ಲ ಮಂತ್ರಗಳನ್ನು ಜ್ಞಾನಿಗಳಾದವರು, ಆಚಾರ ವಿಚಾರ ಶುದ್ಧಿ ಇದ್ದವರು ಮಾತ್ರ ಅದನ್ನು ಪಠನ ಮಾಡಬೇಕಂತೆ.
ಸ್ವಸ್ವ ವರ್ಣಾಶ್ರಮ ಆಚಾರೈ ದುರಾಚಾರ ವಿವರ್ಜಿತೈ, ಯಾವುದೇ ದುರಾಚಾರ ಇರಬಾರ್ದು. ಇಲ್ಲದೇ ಇದ್ರೆ ಫಲ ಕೊಡೋದಿಲ್ಲ. ಸುಮ್ಮನೆ ವ್ಯರ್ಥವಾಗಿ ಸರಿಯಾದ ಆಚಾರ ವಿಚಾರ ಇಲ್ಲದೆ ಇದ್ದವರು ಅದನ್ನು ಪಾರಾಯಣ ಮಾಡ್ಲಿಕ್ಕೆ ಹೋದ್ರೆ ಅದು ಫಲ ಕೊಡೋದಿಲ್ಲ. ಕೆಲವೊಂದು ಬರೀ ವಿಪರೀತ ಫಲನೂ ಕೊಟ್ಟು ಬಿಡಬಹುದು. ಅದಕ್ಕಾಗಿ ಎಚ್ಚರಿಕೆಯಿಂದಿರಬೇಕು. ಜೀವ ಹಿಂಸೆ ಮಾಡಬಾರ್ದು. ಉಚ್ಛ್ವಾಸಗಳನ್ನು ಗೆದ್ದವರಾಗಿರಬೇಕು. ಅಂದರೆ ಪ್ರಾಣಾಯಾಮದಲ್ಲಿ ನಿಷ್ಣಾತರಾಗಿರಬೇಕು, ಜಿತೇಂದ್ರಿಯರಾಗಿರಬೇಕು. ಅಂಥವರೇ ಅದನ್ನು ಮಾಡಬೇಕು. ಅತಿಥಿಗಳಿಗೆ ಪ್ರಿಯವಾದ್ದನ್ನು ಮಾಡುವಂಥವರಾಗಿರಬೇಕು. ಅತಿಥಿ ಸತ್ಕಾರದಲ್ಲಿ ನಿಷ್ಠರಾಗಿರಬೇಕು. ಮತ್ತೆ ದಾನ ಇತ್ಯಾದಿಗಳನ್ನು ತೆಗೆದುಕೊಳ್ಳುವಾಗ ಅದ್ರ ಬಗ್ಗೆ ಒಂದು ಸಂಯಮ ಇರಬೇಕು. ದಾನ ತೆಗೆದುಕೊಳ್ಳುವುದರಲ್ಲಿ ತೀರಾ ಆಸಕ್ತಿ ಇತ್ಯಾದಿಗಳನ್ನ ಮನುಷ್ಯ ತೋರಿಸುವಂಥವನಾಗಿರಬಾರ್ದು. ಅಂಥವ್ರು ಮಾತ್ರ ಈ ಎಲ್ಲ ಜಪಗಳನ್ನ ಮಾಡಬೇಕು ಅಂತ ವಿಷ್ಣು ರಹಸ್ಯ ಮೊದಲಾದ ಗ್ರಂಥಗಳಲ್ಲಿ ಹೇಳ್ತಾರೆ. ಚತುರಮೂರ್ತ್ಯಾತ್ಮಕ ಹರಿಯು ತ್ರಿಂಶತಿ ಸ್ವರೂಪದಿ ಬ್ರಹ್ಮನೊಳು ಮಾರುತನೊಳು 27 ರೂಪದೊಳಿಪ್ಪ ಪ್ರದ್ಯುಮ್ನ ಸುತರೊಳು 25 18 ಅತುಲ ರೂಪಗಳರಿತು ವತ್ಸರ ಶತಗಳಲ್ಲಿ ಪೂಜಿಸುತ್ತಲಿರು ಚತುರಾತ್ಮಕನ ಪದವ. ಮುಂದೆ ಈ 18ನೇ ಪದ್ಯದಲ್ಲಿ ಮನುಷ್ಯನ 100 ವರ್ಷದ ಆಯುಷ್ಯ ಏನಿದೆಯಲ್ಲ, ಆ 100 ವರ್ಷದ ಆಯುಷ್ಯಕ್ಕೆ ನಿಯಾಮಕರಾದಂಥ 4 ದೇವತೆಗಳು, ಅವರಲ್ಲಿ ಭಗವಂತ ಹೇಗಿರ್ತಾನೆ, ಎಷ್ಟೆಷ್ಟು ರೂಪದಿಂದ ಇರ್ತಾನೆ ಅಂತನ್ನೋದನ್ನೆಲ್ಲ ವರ್ಣನೆ ಮಾಡ್ತಾರೆ. ಚತುರ್ಮೂರ್ತಿಯಾದಂಥ ಹರಿ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ಸ್ಕೊಂಡಿರುವಂಥ ಈ ಭಗವಂತ ಏನಿದ್ದಾನೆ, ಅವನು 30 ರೂಪಗಳಿಂದ ಬ್ರಹ್ಮನಲ್ಲಿದ್ದಾನಂತೆ. ಚತುರ್ಮುಖ ಬ್ರಹ್ಮನಲ್ಲಿ 30 ರೂಪಗಳಿಂದಿದ್ದಾನೆ. ಮುಂದೆ 27 ರೂಪಗಳಿಂದ ವಾಯುವಿನಲ್ಲಿದ್ದಾನೆ, 25 ರೂಪಗಳಿಂದ ಸರಸ್ವತಿಯಲ್ಲಿದ್ದಾನೆ ಮತ್ತು 18 ರೂಪಗಳಿಂದ ಭಾರತೀ ದೇವಿಯಲ್ಲಿದ್ದಾನೆ. ಹೀಗಿದ್ದುಕೊಂಡು ಅವರ ಮೂಲಕ ಮನುಷ್ಯನ ಈ ಆಯುಷ್ಯ ಇದೆಯಲ್ಲ, ಒಟ್ಟಾರೆ 100 ವರ್ಷದ ಆಯುಷ್ಯ, ಎಲ್ಲರೂ 100 ವರ್ಷ ಬದುಕಲಿಕ್ಕಿಲ್ಲ. ಆದರೂ ಮನುಷ್ಯ ಸಾಮಾನ್ಯವಾಗಿ ಈಗ 100 ವರ್ಷ ಬದುಕ್ತಾನೆ ಅಂತ ಇಟ್ಕೊಂಡ್ರೆ 30 ವರ್ಷ, 27 ವರ್ಷ, 25 ವರ್ಷ, 18 ವರ್ಷ ಇವುಗಳನ್ನೆಲ್ಲ ಕೂಡಿಸಿದ್ರೆ ಅದು 100ಕ್ಕೆ ಸೂಚಕ ಆಗ್ತದೆ. ಹೀಗೆ 100 ವರ್ಷಗಳಿಗೆ ಈ 4 ದೇವತೆಗಳು ನಿಯಾಮಕರು. ಅದನ್ನ ಹೀಗೆ ತಿಳ್ಕೊಳ್ಬೇಕಂತೆ. ಮೊದಲನೇ 18 ವರ್ಷದಲ್ಲಿ ಆರೋಹಣ ಕ್ರಮದಿಂದ ಹೋಗಬೇಕು. ಮೊದಲು 18 ವರ್ಷಗಳಲ್ಲಿ ಭಾರತೀ ದೇವಿಯಲ್ಲಿ ಅನಿರುದ್ಧ ದೇವನ ಕಾರ್ಯ. ಭಾರತೀ ದೇವಿ ಅದನ್ನು ನಿಯಮನ ಮಾಡ್ತಾಳೆ. ಮನುಷ್ಯ ಹುಟ್ಟಿದ ಆರಭ್ಯ 18 ವರ್ಷದ ತನಕ ಅವಳಲ್ಲಿ ಅನಿರುದ್ಧ ರೂಪಿಯಾದಂಥ ಭಗವಂತ ಇರ್ತಾನೆ. ಮುಂದೆ 19ನೇ ವರ್ಷದಿಂದ ಆರಂಭ ಮಾಡಿಕೊಂಡು 25 ವರ್ಷಗಳವರೆಗೆ, ಅಂದ್ರೆ ಅದು 43ನೇ ವಯಸ್ಸಿನ ಆಯುಷ್ಯ ತನಕ ಆಯಿತು. ಆ 43ನೇ ವಯಸ್ಸಿನ ತನಕ ಸರಸ್ವತಿ ದೇವಿ ಅದಕ್ಕೆ ನಿಯಾಮಕಳಾಗಿರ್ತಾಳೆ. ಅದು ಪ್ರದ್ಯುಮ್ನ ದೇವನ ಕಾರ್ಯ. ಮಹತ್ವದ್ದು ಅಂತ ತಿಳ್ಕೊಳ್ಬೇಕು. ಯಾಕಂದ್ರೆ ಆ ಆರಂಭದ 18 ವರ್ಷ, ಮುಂದೆ 25 ವರ್ಷದಲ್ಲಿ ಮನುಷ್ಯನ ವಿದ್ಯಾಭ್ಯಾಸ, ಶೈಕ್ಷಣಿಕ ಪ್ರಗತಿ ಎಲ್ಲ ಆಗೋದು ಅಲ್ಲೇ ಭಾರತೀಯ ಸರಸ್ವತಿಯರು ಅವರಿಗೆ ನಿಯಾಮಕರಾಗಿದ್ದು ಅವನಿಗೆ ಅವನ ಉನ್ನತಿ ಕಾರಣರಾಗ್ತಾರೆ ಅಂತ ತಿಳ್ಕೊಳ್ಬಹುದು. ಅಲ್ಲಿಗೆ 43 ವರ್ಷ ಆಯಿತು. ಮುಂದೆ 27 ವರ್ಷ ವಾಯುದೇವ ಅದಕ್ಕೆ ನಿಯಾಮಕನಾಗಿರ್ತಾನೆ. ಅದಕ್ಕೆ ಸಂಕರ್ಷಣ ರೂಪಿಯಾದ ಭಗವಂತ ಅಲ್ಲಿ ಕಾರ್ಯವನ್ನು ಮಾಡ್ತಾನಂತೆ. ಕೊನೆಯ 30 ವರ್ಷ ಚತುರ್ಮುಖ ಬ್ರಹ್ಮದೇವರು ನಿಯಾಮಕರಾಗಿರ್ತಾರೆ. ಅದಕ್ಕೆ ವಾಸುದೇವ ರೂಪಿಯಾದಂತಹ ಭಗವಂತ ಒಳಗಿದ್ದು ನಿಯಮನ ಮಾಡ್ತಾನೆ. ಹೀಗೆ ಮನುಷ್ಯ ತನ್ನ ಆಯುಷ್ಯದ ಆಯಾ ಹಂತಗಳನ್ನು ದಾಟುವಾಗ ಆಯಾ ದೇವತೆಗಳಲ್ಲಿದ್ದಾರೆ, ಕೆಲಸ ಮಾಡಿಸ್ತಿದ್ದಾರೆ, ಅವರಲ್ಲಿ ಭಗವಂತ ಇದ್ದು ಆ ಕೆಲಸಗಳನ್ನು ಮಾಡಿಸ್ತಾನೆ ಅಂತ ತಿಳ್ಕೊಳ್ಬೇಕಂತ. ಇಲ್ಲಿ ಚತುರಮೂರ್ತ್ಯಾತ್ಮಕ ಹರಿಯು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನಿಸ್ಕೊಂಡಿರುವಂತಹ ಹರಿ ತ್ರಿಂಶತಿ ಸ್ವರೂಪದಿ, ತ್ರಿಂಶತ್ ಅಂದ್ರೆ 30 ಸ್ವರೂಪಗಳಲ್ಲಿ ಬ್ರಹ್ಮನೊಳಗಿದ್ದಾನೆ. ಮಾರುತ ಅಂದ್ರೆ ಮುಖ್ಯ ಪ್ರಾಣ, ಅವನಲ್ಲಿ 27 ರೂಪದೊಳಿಪ್ಪ ಪ್ರದ್ಯುಮ್ನ ಸುತರೋಳು ಅಂತ ಬಂತು. ಭಗವಂತ ಪ್ರದ್ಯುಮ್ನ ರೂಪವನ್ನು ತಾಳಿದಾಗ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ 4 ರೂಪಗಳನ್ನು ಭಗವಂತ ತಾಳಿದಾಗ, ಲಕ್ಷ್ಮೀದೇವಿ 4 ರೂಪಗಳನ್ನು ತಾಳಿ ಮಾಯಾ, ಜಯ, ಕೃತಿ, ಶಾಂತಿ ಇತ್ಯಾದಿ ರೂಪಗಳನ್ನು ತಾಳಿ ಆತನಿಗೆ ಸೇವೆ ಮಾಡ್ತಾಳೆ ಅಂತ ಹಿಂದೆ ಹೇಳಿದ್ದ ಒಂದ್ಸರಿ. ಆ ಪ್ರದ್ಯುಮ್ನ ಸುತರವಳು ಅಂತಂದ್ರೆ ಪ್ರದ್ಯುಮ್ನ ಮತ್ತು ಕೃತಿ ಅವರಿಬ್ಬರಿಗೆ ಭಾರತೀ ಸರಸ್ವತಿಯರು 2 ಮಕ್ಕಳು. ಇಲ್ಲಿ ಸುತರು ಅಂತ ಹೇಳಿದ್ರು. ಪ್ರದ್ಯುಮ್ನ ಸುತರವಳು 25 ಮತ್ತು 18. ಸುತ ಅಂದ್ರೆ ಮಗ ಅಂತ ಅರ್ಥ. ಸುತ ಅನ್ನೋ ಶಬ್ದ ಪುಲ್ಲಿಂಗ ಶಬ್ದ ಅದು.
ಹಾಗಾಗಿ ಪ್ರದ್ಯುಮ್ನ ಸುತ ಅಂತ ದಾಸರು ಪ್ರಯೋಗ ಮಾಡಿದರೆ ಅದಕ್ಕೆ ಪ್ರದ್ಯುಮ್ನ ಗಂಡು ಮಕ್ಕಳು ಅಂತ ಅರ್ಥ ಆಗಿಬಿಡುತ್ತೆ. ಭಾರತೀಯ ಸರಸ್ವತಿಯನ್ನು ಹೇಗೆ ತಗೊಳ್ಳೋದು, ಇಬ್ರು ಹೆಣ್ಣು ಮಕ್ಕಳಲ್ವಾ ಅಂತಂದ್ರೆ ಅದು ಸುತರು ಅಂತಂದ್ರೂ ಕೂಡ ಸುತೆಯರು ಅಂತಾನೆ ಅರ್ಥ ಮಾಡ್ಬೇಕಂತೆ. ಮುಂದೂ ಕೂಡ ಕೆಲವೊಂದು ಕಡೆ ಹಾಗೆ ಬರ್ತದೆ ಅಲ್ಲೆಲ್ಲ. ಯಾಕೆಂತಂದ್ರೆ ಒಂದು ಶಾಸ್ತ್ರದ ವ್ಯವಹಾರ ಅದು. ಪುಲ್ಲಿಂಗೇನು ಉಚ್ಯತೆ ಸ್ತ್ರೀ ಚ ಪುಂವಚ್ಛಕ್ತಿಮತಿ ಯದಿ. ಸ್ತ್ರೀಯನ್ನು ಕೂಡ ಪುಲ್ಲಿಂಗದಲ್ಲೇ ವ್ಯವಹಾರ ಮಾಡಬಹುದು. ಒಂದು ವೇಳೆ ಪುರುಷನಷ್ಟೇ ಶಕ್ತಿ ಅವಳಿಗೂ ಇದ್ರೆ, ಅಂತ ಪ್ರಭಾವ ಅವಳಿಗಿದ್ರೆ ಅವಳನ್ನು ಕೂಡ ಸರಿಸಮಾನವಾಗಿ ಪುಲ್ಲಿಂಗ ಶಬ್ದದಿಂದ ಪ್ರಯೋಗ ಮಾಡಬಹುದು ಅಂತ ಶಾಸ್ತ್ರ ಹೇಳ್ತದೆ. ಅದಕ್ಕಾಗಿ ಇವರಿಬ್ಬರು ಕೂಡ ಪ್ರದ್ಯುಮ್ನ ಮತ್ತು ಕೃತಿಯರ ಸುತೆಯರು, ಆದರೂ ಸುತರು ಅಂತ ಅವರನ್ನ ದಾಸರು ಹೇಳಿದ್ದಾರೆ. ಅಂಥ ಮಹತ್ವದ ಕೆಲಸವನ್ನು ಅವರು ಕೂಡ ಮಾಡಿಸ್ತಾರೆ. ಆದ್ದರಿಂದ ಸುತರು ಅಂತ ಅವ್ರನ್ನ ಹೇಳಿದ್ದಾರೆ. ಅರಿತು ವತ್ಸರ ಶತಗಳಲ್ಲಿ ಪೂಜಿಸುತ್ತಿರು. 100 ವರ್ಷ ಬದುಕಬೇಕು ಅಂತ ಅಪೇಕ್ಷೆ ಪಡು. ಬದುಕಿದ್ರೆ ಬದುಕಿರಿ, ಇಲ್ಲದಿದ್ರಿಲ್ಲ. ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಚೇ ಶತಕಂ ಸಮಾಹ ಅಂತ ಈಶಾವಾಸ್ಯೋಪನಿಷತ್ತು. ಸಾಯ್ತೀನಿ ಅಂತ ಸಾವಿನ ಬಗ್ಗೆ ಆಲೋಚನೆ ಮಾಡಬಾರದು ಮನುಷ್ಯ. ಇರೋ ತನಕ ಇಲ್ಲಿ ಸುಖವಾಗಿರ್ತೀನಿ, ನನ್ನ ಕರ್ತವ್ಯವನ್ನು ನಾನು ಮಾಡ್ತೇನೆ ಅಂತ ಮನುಷ್ಯ ಬಯಸಬೇಕು. ಕುರುವನ್ನೇವೇಹ ಕರ್ಮಾಣಿ, ಇಲ್ಲಿ ಕರ್ಮಗಳನ್ನು ಮಾಡ್ತಾ ಶತಂ ಸಮಾಹ ಜಿಜೀವಿಷೇತ್, ಬದುಕಲಿಕ್ಕೆ ಅಪೇಕ್ಷೆ ಪಡಬೇಕು. ಇದು ಈಶಾವಾಸ್ಯೋಪನಿಷತ್ತಿನ ಮಾತು. ಅದಕ್ಕೆ ವತ್ಸರ ಶತಗಳಲ್ಲಿ ಪೂಜಿಸುತ್ತಲಿರು. ಚತುರಾತ್ಮಕನ ಪದವ, ಅವನ ಪದ ಅಂದ್ರೆ ಅವನ ಸ್ಥಾನ, ಅವನ ಸ್ವರೂಪವನ್ನ ಹೀಗೆ ಧ್ಯಾನ ಮಾಡಬೇಕು ನೀನು. ಮುಂದೆ ಇದು 100 ವರ್ಷದಲ್ಲಿ 18, 25, 27, 43 ಈ ವರ್ಷಗಳಿಗೆ ಸಂಬಂಧಪಟ್ಟಂತೆ ಹೇಳಿದ್ರು. ಆ 100 ವರ್ಷಗಳಲ್ಲಿ ಒಟ್ಟಾರೆ ಹಗಲುಗಳೆಷ್ಟು, ಒಟ್ಟಾರೆ ರಾತ್ರಿಗಳೆಷ್ಟು ಅಂದ್ರೆ ಒಟ್ಟಾರೆ 36,000 ರಾತ್ರಿಗಳು, 36,000 ಹಗಲುಗಳು. ಹಿಂದೊಂದು ಬಾರಿ ಹೇಳಿದ್ದೆ. ಅದನ್ನ ಇಲ್ಲಿ ವರ್ಣನೆ ಮಾಡ್ತಾರೆ. 100 ವರ್ಷಕ್ಕೆ ದಿವಸ 36,000 ವಹವು. ನಾಡಿ ಶರೀರದೊಳಗೆ ಇನಿತಿಹವು. ಸ್ತ್ರೀಪುಂಭೇದದಲ್ಲಿ ಹರಿಯ ಈರಧಿಕ 70,000 ಮೂರುತಿಗಳನ್ನು ನೆನೆದು ಸರ್ವಾಧಾರಕನ ಸರ್ವತ್ರ ಪೂಜಿಸು ಪೂರ್ಣನೆಂದರಿದು. ಒಂದು 100 ವರ್ಷಕ್ಕೆ 36,000 ದಿನಗಳು. ಆ 36,000 ದಿನಗಳು ಹಗಲು ಮತ್ತು ರಾತ್ರಿಗಳಿಂದ ಎರಡಂದ್ರೂ ಕೂಡಿದ್ದು. ಹಾಗಾಗಿ ಒಟ್ಟು 72,000 ಆಯ್ತದೆ. 36,000 ಹಗಲು, 36,000 ರಾತ್ರಿಗಳು. ಅಷ್ಟೇ ಸಂಖ್ಯೆಯಲ್ಲಿ ನಾಡಿಗಳು ಕೂಡ ನಮ್ಮ ಶರೀರದಲ್ಲಿವೆ. ಈ ಕಡೆ 36,000 ನಾಡಿಗಳು, ಈ ಕಡೆ 36,000 ನಾಡಿಗಳು. ಅದು ಇಡಾ ಪಿಂಗಲ ಅಂತ 2 ಪ್ರಧಾನ ನಾಡಿಗಳಿವೆ. ಇಡಾ ಪಿಂಗಲ ಅಂತ ಬಲಗಡೆ ಇರ್ತದೆ, ಇಡಾ ಅಂತ ಎಡಗಡೆ ಇರ್ತದೆ. ಅದು ಒಂದೊಂದು ನಾಡಿಯು ಕೂಡ 36,000 ಆಗಿ ಕವಲು ಹೊಡೆದಿರ್ತದೆ. ಹೀಗೆ ಒಂದು ಮನುಷ್ಯನ 100 ವರ್ಷದ 36,000 ಹಗಲುಗಳಿಗೆ ನಿಯಾಮಕವಾದ ರೂಪಗಳು ಅವು ಈ ನಾಡಿಗಳಲ್ಲಿವೆ. ಒಂದು ಬಲಗಡೆ ಇರುವಂತಹ 36,000 ನಾಡಿಗಳಲ್ಲಿ. ಇನ್ನು ರಾತ್ರಿಗಳಿಗೆ ನಿಯಾಮಕವಾದಂತಹ 36,000 ಭಗವಂತನ ರೂಪಗಳಿವೆಯಲ್ಲ, ಅವು ಮತ್ತೆ 36,000 ಇನ್ನೂ ನಾಡಿಗಳಿವೆಯಲ್ಲ, ಅಲ್ಲಿಯೂ ಕೂಡ ಅವಿವೆ. ಅವು ರೂಪ ಎಂಥವು? ಹಿಂದೊಂದು ಬಾರಿ ಹೇಳಿದ್ದೆ. ಅವೆಲ್ಲ ಗಂಡು ರೂಪ ಅಲ್ಲ. ಒಂದಿಷ್ಟು ಗಂಡು ರೂಪ, ಒಂದಿಷ್ಟು ಹೆಣ್ಣು ರೂಪ. ಅವೆಲ್ಲ 36,000 ಪುರುಷ ರೂಪಗಳು ಮನುಷ್ಯನ ಬಲಗಡೆ ಇರ್ತವೆ. ಇನ್ನು 36,000 ಸ್ತ್ರೀ ರೂಪಗಳು ಮನುಷ್ಯನಿಗೆ ಎಡಗಡೆ ಇರ್ತವೆ ಅಂತ ತಿಳ್ಕೊಳ್ಬೇಕು. ಸ್ತ್ರೀಯರಿಗೆ ಆಗಲಿ ಪುರುಷನಿಗೆ ಆಗಲಿ ಇಷ್ಟಿಷ್ಟು ರೂಪಗಳೆಲ್ಲ ಇದ್ದುಕೊಂಡು ಅವನ ಆಯುಷ್ಯಕ್ಕೂ ನಿಯಾಮಕಗಳು ಮತ್ತು ಅವನ ನಾಡಿಗಳಿಗೂ ಕೂಡ ನಿಯಾಮಕ. ಇದಷ್ಟೇ ಅಲ್ಲ, ಇಲ್ಲಿ ಬರಲಿಲ್ಲ, ಇದು ಅಲ್ಲಿ ಹಿಂದೆ ಬಂತು. ಸೂರ್ಯಕಿರಣಗಳಲ್ಲೂ ಕೂಡ ಇವೇ ರೂಪಗಳಿವೆ. ಸೂರ್ಯಕಿರಣಗಳಲ್ಲಿ ಮತ್ತು ದಿನ ಹಗಲುಗಳಲ್ಲಿ ಮತ್ತೆ ನಾಡಿಗಳಲ್ಲಿ ಇವೆಲ್ಲ ರೂಪಗಳಿವೆ. ಇದ್ದು ಆಯಾ ಕೆಲಸವನ್ನು ಮಾಡಿಸ್ತವು. ಸ್ತ್ರೀ ಮತ್ತು ಪುರುಷ ಎಂಬ ರೂಪದಿಂದ ಭಗವಂತ ಇದ್ದಾನೆ. ಅವನ 72,000 ರೂಪಗಳನ್ನು ನೆನೆಸ್ಕೊಂಡು ಸರ್ವಾಧಾರಕ ಅವನನ್ನು ಪೂರ್ಣ ಅಂತ ತಿಳಿದುಕೋ. ಸ್ತ್ರೀ ರೂಪಗಳು ಪೂರ್ಣ, ಪುರುಷ ರೂಪಗಳು ಕೂಡ ಪೂರ್ಣವೇ. ಭಗವಂತ ಸ್ತ್ರೀಯೋ ಪುರುಷನೋ ಹಿಂದೊಂದ್ಸರಿ ಹೇಳಿದ್ದೆ. ಆವಾಗ ಕೇಳದೆ ಇದ್ದವ್ರ ಸಲುವಾಗಿ ಸುಮ್ಮನೆ ಮತ್ತೊಂದು ಬಾರಿ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಭಗವಂತ ಸ್ತ್ರೀ ಮಾತ್ರ ಅಂತ ಯಾರು ತಿಳ್ಕೊಂಡ್ಬಿಟ್ಟಿದ್ರೆ, ದೇವರು ಸ್ತ್ರೀ ಮಾತ್ರ ಆಗಿದ್ದಾನೆ, ಪುರುಷನಾಗಿಲ್ಲ ಅಂತ ಯಾರು ತಿಳ್ಕೊಂಡ್ಬಿಟ್ರೆ ಅದು ತಪ್ಪು. ಭಗವಂತ ಪುರುಷ, ಲಕ್ಷ್ಮೀದೇವಿ ಗಂಡ ಅದರಿಂದ ಒಂದು ಪುರುಷನೇ ಆಗಿರಬೇಕು. ಪುರುಷ ಮಾತ್ರ ಅಂತ ಯಾರು ತಿಳ್ಕೊಂಡ್ಬಿಟ್ರೆ ಅದು ತಪ್ಪೇ. ಸ್ತ್ರೀನೂ ಹೌದು ಪುರುಷನೂ ಹೌದು ಅಂತ ತಿಳ್ಕೊಂಡ್ರೆ ಅದೇ ಸರಿಯಾದ ತಿಳುವಳಿಕೆ. ಆದರೆ ನಪುಂಸಕ ರೂಪ ಇಲ್ಲ ಭಗವಂತನಿಗೆ. ಸ್ತ್ರೀ ರೂಪ ಮತ್ತು ಪುರುಷ ರೂಪ ಮಾತ್ರ ಇದೆ. ಆದರೆ ನಪುಂಸಕ ರೂಪ ಇಲ್ಲ. ನಪುಂಸಕ ಅಂತ ಒಂದು ವೇಳೆ ಯಾವ್ದಾದ್ರು ಶಬ್ದದಿಂದ ಅವನನ್ನು ಕರೆದ್ರೆ ಅದು ತಪ್ಪೇನಲ್ಲ. ರೂಪ ಇಲ್ಲ ಅಂಥದ್ದು, ಆದರೆ ಕರೆದ್ರೆ ತಪ್ಪಲ್ಲ.
ಯಾಕೆಂದ್ರೆ ಸ್ತ್ರೀಗಿರಬೇಕಾದಂತಹ ಸ್ವಭಾವ ಅವನಿಗಿಲ್ಲ, ಪುರುಷನಿಗಿರಬೇಕಾದಂತಹ ಸ್ವಭಾವ ಅವನಿಗಿಲ್ಲ. ಅದಕ್ಕಾಗಿ ಇವೆರಡೂ ಇಲ್ಲ ಆದ್ರಿಂದ ಅವನನ್ನು ನಪುಂಸಕ ಅನ್ನೋ ಶಬ್ದದಿಂದ ಕರೆಯೋದು ತಪ್ಪಲ್ಲ. ಆದ್ರೆ ಅಂಥ ರೂಪ ಇಲ್ಲ. ಪೂರ್ಣ ಸೌಂದರ್ಯದಿಂದ ಕೂಡಿದಂತಹ ಸ್ತ್ರೀ ರೂಪ ಮತ್ತು ಪೂರ್ಣ ಸೌಂದರ್ಯದಿಂದ ಕೂಡಿದಂತಹ ಪುರುಷ ರೂಪಗಳೇ ಅವನಿಗಿವೆ. ಇದು ಐತರೇಯ ಉಪನಿಷತ್ತು ಮತ್ತು ಅದರ ಭಾಷ್ಯದಲ್ಲಿ ಇದರ ಬಗ್ಗೆ ವರ್ಣನೆ ಬಂದಿದೆ. ಅರ್ಧನಾರಿ ಪುಮಾಕಾರಂ ತಸ್ಯ ವಾಮಸ್ಥಿತಾನಿ ಚ ಸ್ತ್ರೀರೂಪಾಣಿ ತು ಸರ್ವಾಣಿ ವಿಷ್ಣೋರತ್ಯದ್ಭುತಾನಿ ಚ ವಿಷ್ಣೋರ್ಯಾನಿ ತು ಪುಂರೂಪಾಣ್ಯಾಸ್ಥಿತಾನ್ಯಸ್ಯ ದಕ್ಷಿಣೆ. ಪುಂರೂಪಗಳು ಬಲಭಾಗದಲ್ಲಿ, ಸ್ತ್ರೀ ರೂಪಗಳು ಎಡಭಾಗದಲ್ಲಿವೆ ಅಂತ ಯಾವತ್ತೂ ಕೂಡ ಧ್ಯಾನಿಸಬೇಕು. ಸ್ತ್ರೀಪುಂ ರೂಪಸ್ಸ ಕೇಶವ ಅಂತ ಹೀಗೆ ಐತರೇಯ ಭಾಷೆ ಇದೆ. ಯಸ್ಮಿನ್ ಸ್ವಾತ್ಮನಿ ಯುಕ್ತ ಸಹ ರಮತೆ ಸ್ತ್ರೀಪುಮಾತ್ಮನ ಮುನಿ ಗಂಧರ್ವ ಪಿತ್ರಾದ್ಯೈ ನ ತತ್ ಪ್ರಾಪ್ಯಂ ಕಥಂಜನ. ಸ್ತ್ರೀರೂಪಾಣಿ ವಾಮಸ್ಥಿತಾನಿ, ಅವು ಅದ್ಭುತವಾದದ್ದು, ಮತ್ತು ಪುಂರೂಪಗಳು ಅವನ ಬಲಭಾಗದಲ್ಲಿವೆ. ಇವು ಪರಸ್ಪರಂ ಯುಜ್ಯಂತೆ. ಈ ಸ್ತ್ರೀರೂಪ ಮತ್ತು ಪುರುಷ ರೂಪಗಳೇ ಯಾವತ್ತೂ ಕೂಡ ಬೆರೆತುಕೊಂಡಿವೆ ಅಂತ ಐತರೇಯ ಭಾಷೆಯಲ್ಲಿ ಬಂದಿತ್ತು. ಈ ಬೃಹತಿ ಸಹಸ್ರ ಅಂತ ಅನ್ನೋದು ಮಾನವನ ಆಯುಷ್ಯ. ಈ ಬೃಹತಿ ಸಹಸ್ರ ಮಂತ್ರ ಇದಕ್ಕೂ ಸಂಬಂಧ ಇದೆ ಅಂತ ಹಿಂದೊಂದು ಬಾರಿ ಹೇಳಿದ್ದೆ. ಈ ಬೃಹತಿ ಸಹಸ್ರ ಮಂತ್ರಗಳು ಕೂಡ 1000 ಮಂತ್ರಗಳಿವೆ. ಅಲ್ಲಿ ಒಂದೊಂದು ಮಂತ್ರದಲ್ಲಿ 36 ಅಕ್ಷರಗಳಿರ್ತವೆ. ಹಾಗಾಗಿ 36 ಅಕ್ಷರಗಳನ್ನ, ಅವು ವ್ಯಂಜನಾಕ್ಷರಗಳು 36, ಸ್ವರಾಕ್ಷರಗಳು 36 ಹೀಗಿಟ್ಕೊಂಡ್ಬಿಟ್ರೆ ಒಂದೊಂದರಲ್ಲಿ 72 ಆಯ್ತು. ಬಟ್ ಒಂದು ಮಂತ್ರದಲ್ಲಿ 72 ಆದರೆ ಅವನ್ನ 1000 ಮಂತ್ರಕ್ಕೆ ಹೊಂದಿಸಿ ನೋಡಿಬಿಟ್ರೆ 72,000 ಅಕ್ಷರಗಳು ಅಲ್ಲಿಯೂ ಕೂಡ ಆದವು. ಆ 72,000 ಅಕ್ಷರಗಳಲ್ಲೂ ಭಗವಂತನ ರೂಪಗಳಿವೆ. ಆ ಅಕ್ಷರಗಳು ಭಗವಂತನನ್ನು ಪ್ರತಿಪಾದನೆ ಮಾಡ್ತವೆ. ಮತ್ತೆ ಅಂತರೂಪಗಳು ವ್ಯಕ್ತಿಯ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿವೆ. ಅವೇ ಹಗಲು ರಾತ್ರಿಗಳಲ್ಲಿವೆ. ಸೂರ್ಯಕಿರಣಗಳಲ್ಲೂ ಕೂಡ ಅವೇ ಇವೆ. 37 ಸಹಸ್ರಾಣಿ ಬೃಹತ್ ಚುಕ್ತಾರ್ನಗಾನಿತು ಸ್ತ್ರೀರೂಪಾಣಿ ಹರೇಸ್ತಾವತ್ ಅಹ್ನಾಮಪ್ಯಭಿಮಾನಿಷು. ಹಗಲಿಗೆ ಅಭಿಮಾನಿ ದೇವತೆಗಳು ಮತ್ತು ರಾತ್ರಿಗೆ ಅಭಿಮಾನಿ ದೇವತೆಗಳು ಅಂತ ಹೀಗೆ ಆ ಭಗವಂತನ ರೂಪಗಳಿವೆ. ಸ್ತ್ರೀರೂಪಾಣಿ ಜಗನ್ನಾಥ ಪ್ರಾಪ್ನೋತ್ಯಾತ್ಮೇಚ್ಛೆಯ ಪ್ರಭು. ಯಾಕೆ ಈ ಸ್ತ್ರೀರೂಪ ಪುರುಷ ರೂಪಗಳು ತಗೊಳ್ತಾನೆ ಅಂದ್ರೆ ಆತ್ಮೇಚ್ಛ. ಹೀಗೆ ತಗೊಳ್ಳದೇ ಇದ್ರೆ ಅವನ ಶಕ್ತಿಗೆ ಕುಂದು ಅಂತ ಏನಿಲ್ಲ. ಒಂದೇ ರೂಪದಿಂದಲೇ ಎಲ್ಲಾ ಕೆಲಸವನ್ನು ಮಾಡಬಲ್ಲ. ಆದರೂ ಅದವನು ಲೀಲೆ ಅಂತ ಹೀಗೆ ತಗೊಳ್ತಾನಷ್ಟೆ. ಏಕೀಕೃತ್ಯ ಚ ತಾನ್ಯೇವ ದ್ವಿರೂಪೋ ರಮದೇ ತಥಾ. ಆ ಸ್ತ್ರೀ ರೂಪ ಆ ಪುರುಷ ರೂಪಗಳೇ ಬೆರೆತುಕೊಂಡು ಆತ ಆನಂದ ಸ್ವರೂಪನಾಗಿದ್ದಾನೆ. ಇತಿ ಅರ್ಧನಾರಿ ನಾರಾಯಣ ತಂತ್ರೆ. ಅರ್ಧನಾರಿ ನಾರಾಯಣ ತಂತ್ರ ಅಂತ ಒಂದು ಗ್ರಂಥ. ಅದರಲ್ಲಿ ಇಂಥ ಒಂದು ಭಗವಂತನ ರೂಪದ ವರ್ಣನೆ ಇದೆ ಅಂತ ಅದರ ಅನುಸಂಧಾನ ಮಾಡ್ಕೊಳ್ಬೇಕು. ಇದನ್ನ ಮೇಲಿನ ಮೇಲೆ ಹೇಳ್ತಿರ್ತೇನೆ. ಈ ಭಗವಂತನ ಸ್ತ್ರೀರೂಪ ಮತ್ತು ಪುರುಷ ರೂಪಗಳನ್ನ ನಿತ್ಯ ಧ್ಯಾನಿಸ್ಬೇಕಂತೆ. ಮನುಷ್ಯನಿಗೆ ಈ ಕೌಟುಂಬಿಕ ಸಮಸ್ಯೆಗಳು ಹೆಚ್ಚು. ಯಾವತ್ತ ಕೌಟುಂಬಿಕ ಸಮಸ್ಯೆಗಳಿಂದ ಮನುಷ್ಯ ಹಣ್ಣಾಗಿರ್ತಾನೆ. ಗಂಡ ಹೆಂಡತಿ ಮಕ್ಕಳು ತನ್ನ ಪರಿವಾರ ಬಂಧು ಬಾಂಧವರು ಇವ್ರ ನಡುವೆ ಮನುಷ್ಯ ಸಿಲುಕಿ ಹಣ್ಣಾಗಿರ್ತಾನೆ. ಅದಕ್ಕಾಗಿ ಈ ಪುರುಷ ಸೂಕ್ತ, ಆಮೇಲೆ ಶ್ರೀ ಸೂಕ್ತ ಮತ್ತು ಪುರುಷ ಸೂಕ್ತ, ಇದಕ್ಕೆ ಸಂಪುಟೀಕರಣ ಅಂತ ಅಂತಾರೆ. ಹಿಂದೊಂದ್ಸರಿ ಹೇಳಿದ್ದೆ, ಮೇಲ್ಮೇಲೆ ಅದನ್ನ ಹೇಳ್ತಿರ್ತೇನೆ ಅಷ್ಟೇ. ಅದನ್ನೆಲ್ಲ ಅನುಸಂಧಾನದಲ್ಲಿ ತರಲಿಕ್ಕೆ ಮತ್ತು ಆಚರಣೆಯಲ್ಲಿ ತರಲಿಕ್ಕೆ ಸುಲಭ ಆಗಲಿ ಅಂತ ಹೇಳ್ತಿರ್ತೇನೆ ಅಷ್ಟೇ. ಸಂಪುಟ ಅಂದ್ರೆ ಡಬ್ಬಿ. ಯಾವುದೋ ಒಂದು ಡಬ್ಬಿಯಲ್ಲಿ ಒಂದಿಷ್ಟು ದುಡ್ಡನ್ನು ಬಂಗಾರದ ಆಭರಣಗಳನ್ನ ಹಾಕ್ತೇವೆ. ಹಾಕಿ ಮೇಲೆ ಮುಚ್ಚುತ್ತೇವೆ. ಮುಚ್ಚಿದ್ರೆ ಅದು ಸುರಕ್ಷತೆ. ಬರೇ ಮುಚ್ಚಳ ಇದ್ರೆ ಅದರಿಂದ ಉಪಯೋಗ ಇಲ್ಲ. ಕೆಳಗಿನ ಡಬ್ಬಿ ಇದ್ರೆ ಅದರಿಂದ ಉಪಯೋಗ ಇಲ್ಲ. ಒಳಗೆ ಹಾಕಿ ಮೇಲೆ ಮುಚ್ಚಳ ಮುಚ್ಚಿದ್ರೆ ಅದಕ್ಕೊಂದು ಚಿಲ್ಕ ಇದ್ರೆ ಅದನ್ನ ಹಾಕಿದ್ರೆ ಅದು ಸುರಕ್ಷತೆ. ಅದಕ್ಕೆ ಸಂಪುಟ ಅಂತಂತಾರೆ. ಹಾಗೆ ಈಗ ಸಂಪುಟೀಕರಣ. ಒಂದು ಬಾರಿ ಭಗವಂತನ ವರ್ಣನೆ ಮಾಡುವಂತಹ ಪುರುಷ ಸೂಕ್ತ, ಆಮೇಲೆ ಶ್ರೀ ಸೂಕ್ತ ಅನ್ಬೇಕು, ಮತ್ತೊಂದ್ಸರಿ ಪುರುಷ ಸೂಕ್ತ ಅನ್ಬೇಕು. ಹೀಗೆ ಮಾಡಿಬಿಟ್ರೆ ಅದು ಸಂಪುಟೀಕರಣ ಅಂತ ಅನಿಸ್ಕೋತದೆ. ಇಂಥದನ್ನೆಲ್ಲ ಮಾಡಿ ಭಗವಂತನ ಆರಾಧನೆ ಮಾಡುವಾಗ ಅಲ್ಲಿ ಈ ಭಗವಂತನ ಈ 36,000 ಸ್ತ್ರೀ ರೂಪಗಳು ಪುರುಷ ರೂಪಗಳು ಇತ್ಯಾದಿಗಳನ್ನ ಧ್ಯಾನ ಮಾಡಿದ್ರೆ ಅದು ಮನುಷ್ಯನಿಗೆ ತಾರಕ ಆಗಬಹುದು ಅಂತ ಹಿಂದೊಂದ್ಸರಿ ಹೇಳಿದ್ದೆ. ಅದನ್ನು ಮತ್ತೊಂದ್ಸರಿ ನೆನಪು ಮಾಡ್ಕೊಳ್ಬೇಕಷ್ಟೆ. ಕಾಲ ಕರ್ಮ ಗುಣ ಸ್ವಭಾವಗಳ ಆಲಯದಿ ತಾನಾಗಿ ಲಕ್ಷ್ಮೀಲೋಲ ತತ್ತದ್ರೂಪನಾಮದಿ ಕರೆಸುತ್ತ
ಒಳಗಿರ್ದು ಲೀಲೆಯಿಂದಲೇ ಸರ್ವಜೀವರ ಪಾಲಿಸುವ ಸಂಹರಿಸಿ ಸೃಷ್ಟಿಪ ಮೂಲ ಕಾರಣ ಪ್ರಕೃತಿ ಗುಣ ಕಾರ್ಯಗಳ ಮನೆ ಮಾಡಿ. ಭಗವಂತ ಕಾಲ ಅನಿಸ್ಕೊಂಡಿದ್ದಾನೆ, ಕರ್ಮ ಅನಿಸ್ಕೊಂಡಿದ್ದಾನೆ, ಗುಣ ಅನಿಸ್ಕೊಂಡಿದ್ದಾನೆ, ಸ್ವಭಾವ ಅನಿಸ್ಕೊಂಡಿದ್ದಾನೆ. ಕಾಲ ಅಂದ್ರೆ ಎಲ್ಲರಿಗೂ ಗೊತ್ತಿದ್ದೇ ಇದೆ. ಭೂತ, ಭವಿಷ್ಯ, ವರ್ತಮಾನ ಕಾಲ ಅಂತ ಕಾಲಗಳಿವೆ. ಮತ್ತು ಕರ್ಮ, ಮನುಷ್ಯ ಮಾಡುವಂಥ ಕರ್ಮಗಳು, ಗುಣ ಸತ್ವ ರಜಸ್ ತಮಸ್ ಅನ್ನುವಂಥ ಗುಣಗಳು, ಸ್ವಭಾವ ಮನುಷ್ಯ ತನ್ನ ಸ್ವಭಾವಕ್ಕನುಸಾರವಾಗಿ ಕೆಲಸ ಮಾಡ್ತಿರ್ತಾನೆ. ಈ ನಾಲ್ಕು ಈ ಜಗತ್ತಿನಲ್ಲಿ ಸೃಷ್ಟಿಯಲ್ಲಿ, ಪಾಲನದಲ್ಲಿ ಮತ್ತು ಸಂಹಾರದಲ್ಲಿ ಪ್ರಧಾನ ಪಾತ್ರ ವಹಿಸ್ತವೆ. ಆದರೆ ಕಾಲದಲ್ಲಿ ಕಾಲ ಶಬ್ದದಿಂದ, ಕಾಲ ಸ್ವರೂಪದಿಂದ ಭಗವಂತ ಇದ್ದಾನೆ. ಮತ್ತು ಕರ್ಮದಲ್ಲಿ ಕರ್ಮ ಅನಿಸ್ಕೊಂಡಿದ್ದಾನೆ. ಸತ್ವ ರಜಸ್ ತಮಸ್ಗಳಲ್ಲಿ ಅವನೇ ಇದ್ದಾನೆ, ಆಯಾ ಹೆಸರಿನಿಂದ ಆತ ಕರೆಸ್ಕೊಂಡಿದ್ದಾನೆ. ಸ್ವಭಾವ ಅಲ್ಲೂ ಕೂಡ ಅವನೇ ಇದ್ದಾನೆ. ಭಗವಂತನನ್ನ ಭೂತ ಭಾವನ ಅಂತ ಕರೀತಾರೆ. ಭಾವನ ಅಂತಂದ್ರೆ ಆ ಜಗತ್ತಿನ ಸೃಷ್ಟಿ, ಉತ್ಪತ್ತಿ, ಪಾಲನ, ಸಂಹಾರ ಇತ್ಯಾದಿಗಳನ್ನು ಯಾರು ಮಾಡ್ತಿರ್ತಾರಲ್ಲ ಅವನನ್ನ ಭಾವನ ಅಂತ ಕರೀತಾರೆ. ಅದೇ ಶಬ್ದಕ್ಕೆ ಆಕಾರ ಸೇರಿಸಿಬಿಟ್ಟು ಅದು ಭಾವನಾ ಆಗ್ತದೆ ಅಷ್ಟೇ. ಹೀಗೆ ಆ ಎರಡೂ ಶಬ್ದಗಳಿಗೆ ಅರ್ಥ ಒಂದೇ. ಸ್ವಭಾವ, ಭಾವನ ಇವೆಲ್ಲ ಅದನ್ನೇ ಸೂಚನೆ ಮಾಡ್ತವೆ. ಅವನು ಸರ್ವಶಬ್ದ ವಾಚ್ಯ ಅಂತ ಅನ್ನೋದನ್ನ ತಿಳ್ಕೊಳ್ಬೇಕು. ಸರ್ವಶಬ್ದ ವಾಚ್ಯ ಅಂತ ತಿಳ್ಕೊಂಡ್ರೆ ಆ ಒಂದೊಂದು ಶಬ್ದ ಯಾವ್ಯಾವ ಗುಣವನ್ನು ಹೇಳ್ತದೋ ಅದನ್ನೆಲ್ಲ ಭಗವಂತನಲ್ಲಿ ನಾವು ತಿಳ್ಕೊಂಡಂತೆ ಆಗ್ತದೆ ಅಂತ ಹಿಂದೊಂದು ಬಾರಿ ಹೇಳಿದ್ದೆ. ಅದು ಐತರಿಯ ಉಪನಿಷತ್ತೆ ಹಾಗೆ ಹೇಳಿದೆ. ಯದ್ವಾಚ ಓಮಿತಿ ಯಚ್ಚನೇತಿ ಯಚ್ಚಾಸ್ಯಾಹ ಕ್ರೂರಂ ಯದು ಚೋಲ್ಬಣಿಷ್ಣು ಯದ್ವಿಯೂಯಾಯ ಜಾ ಕವಯೋ ಅನ್ವವಿಂದನ್ ನಾಮಾಯತ್ತ ಸಮತೃಪ್ಯನ್ ಶ್ರುತೇಧಿ ಯಸ್ಮಿನ್ ನಾಮ ಸಮತೃಪ್ಯನ್ ಶ್ರುತೇಧಿ ತತ್ರ ದೇವಾ ಸರ್ವಯುಜೋ ಭವಂತೆ ತೇನ ಪಾತ್ಮಾನಮಪಹತ್ಯ ಬ್ರಹ್ಮಣ ಸ್ವರ್ಗಂ ಲೋಕಮುಪೇತ್ಯ ವಿದ್ವಾನ್. ಎಲ್ಲ ಶಬ್ದಗಳು ಓಂ ಅಂತೆ. ಓಂ ಅಂದ್ರೆ ಸಂಸ್ಕೃತದಲ್ಲಿ ಆಗಲಿ ಅಂತ ಅರ್ಥ ಅಂತೆ, ಓಕೆ ಅಂತ ಅರ್ಥ. ನ ಅಂತೀವಿ, ನ ಅಂದ್ಬಿಟ್ಟು ಇಲ್ಲ ಅಂತ ಅರ್ಥ. ಮತ್ತೆ ಕೇಳಲಿಕ್ಕೆ ದುಃಖಕರವಾದಂಥ ಶಬ್ದಗಳು, ಸುಖಕರವಾದಂಥ ಶಬ್ದಗಳು, ಯಾವುದೇ ಶಬ್ದ ಇರಲಿ ಅವೆಲ್ಲ ಶಬ್ದಗಳು ಅಕಾರದ ವಿಸ್ತಾರ. ಮೂಲತಃ ಅಕಾರದಿಂದಲೇ ಇವೆಲ್ಲ ಹೊರಟಿದ್ದು. ಎಲ್ಲವೂ ಕೂಡ ಭಗವಂತನೇ ಹೇಳ್ತವೆ. ಜ್ಞಾನಿಗಳಾದಂಥವ್ರು ಇದನ್ನೆಲ್ಲವೂ ತಿಳ್ಕೋತಾರೆ. ಯಾವ ವ್ಯಕ್ತಿಗಳು ಎಲ್ಲಾ ಶಬ್ದಗಳನ್ನು ಕೂಡ ಭಗವಂತನ ವಾಚಕ ಅಂತ ತಿಳ್ಕೊತಾನೋ, ತಿಳ್ಕೊಂಡು ಆ ಜ್ಞಾನವನ್ನು ಪಕ್ವವನ್ನಾಗಿ ಮಾಡ್ಕೋತಾನೋ ಅವನು ಕೃತಕೃತ್ಯನಾಗ್ತಾನಂತೆ. ಹೀಗೆ ತಿಳಿದವನು ಆ ಭಗವಂತನ ಅನುಗ್ರಹದಿಂದ ಪಾಪ್ಮಾನ ಉಪಹತ್ಯ, ಪಾಪಗಳನ್ನು ಕಳೆದುಕೊಂಡು ಬ್ರಹ್ಮಣ ಸ್ವರ್ಗಂ ಲೋಕಮುಪೇತ್ಯ, ಆ ಪರಮಾತ್ಮನ ಅನುಗ್ರಹದಿಂದ ತನ್ನ ಪುಣ್ಯ ಪಾಪಗಳನ್ನು ಕಳ್ಕೊಂಡು ಭಗವಂತನ ಸನ್ನಿಧಾನವನ್ನು ಪಡ್ಕೋತಾನೆ ಅಂತಿದೆ. ಅದಕ್ಕಾಗಿ ಕಾಲ, ಕರ್ಮ, ಗುಣ ಮೊದಲಾದಂಥ ಎಲ್ಲ ಶಬ್ದಗಳು ಕೂಡ ಆತನನ್ನ ಪ್ರತಿಪಾದನೆ ಮಾಡ್ತವೆ ಅಂತ ತಿಳ್ಕೊಳ್ಬೇಕು. ಸರ್ವ ಶಬ್ದಾನ್ ಹರವು ನೇತು ಕಸ್ಯ ದೇವಾನೃತೆ ಬಲಂ. ನಾವೇನು ತಿಳ್ಕೊಂಡಿರ್ತೀವಿ, ಎಲ್ಲ ಶಬ್ದಗಳು ಭಗವಂತನ ಹೇಳ್ತವೆ ಅಂತ ಅಷ್ಟೇ ತಿಳ್ಕೊಂಡಿರ್ತೀವಿ. ಹೇಳಿ ನೋಡೋಣ ಅಂತ ಯಾವ್ದಾರ ಒಂದು ಶಬ್ದ ಕೊಟ್ಟು ಇದನ್ನ ಭಗವಂತನ, ಈ ಶಬ್ದ ಭಗವಂತನ ಹೇಗೆ ಪ್ರತಿಪಾದನೆ ಮಾಡ್ತದೆ, ಇದನ್ನ ವಿಸ್ತಾರ ಮಾಡಿ ಹೇಳಿ ಮತ್ತೆ ಸಂಧ್ಯಾವಂದನೆ ಮಾಡ್ಲಿಕ್ಕೆ ಕೂತಾಗ, ದೇವ್ರ ಪೂಜೆ ಮಾಡ್ಲಿಕ್ಕೆ ಕೂತಾಗ ಆಯಾ ಶಬ್ದಗಳಿಂದ ಭಗವಂತ ಹೇಗೆ ವಾಚ್ಯ ಅಂತ ಅನ್ನೋದನ್ನ ಅನುಸಂಧಾನ ಮಾಡ್ಕೊಳ್ತೀರಾ ಅಂತ ಯಾರು ನಮ್ಮನ್ನು ಕೇಳಿದ್ರೆ ನಾವು ಅದಕ್ಕೆ ಶಕ್ತರಲ್ಲ. ಹೇಳಲಿಕ್ಕಷ್ಟೇ ಶಕ್ತರು. ಎಲ್ಲ ಸರ್ವಶಬ್ದವನ್ನು ಹರವು ನೇತು, ಭಗವಂತನ ಕಡೆಗೆ ಎಲ್ಲ ಶಬ್ದಗಳು ಹೋಗ್ತವೆ ಅಂತ ಅನ್ನೋದನ್ನು ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಕಸ್ಯ ದೇವಾನೃತೆ ಬಲಂ, ದೇವತೆಗಳನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ಅಂಥ ಶಕ್ತಿ ಇಲ್ಲ. ಆದರೆ ಸಾಮಾನ್ಯವಾಗಿ ನಾವು ತಿಳ್ಕೊಳ್ಬೇಕು. ಇದನ್ನು ಕೂಡ ಅರ್ಧನಾರಿ ನಾರಾಯಣ ತಂತ್ರದಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ಕಾಲ, ಕರ್ಮ, ಗುಣ, ಸ್ವಭಾವ ಈ ಎಲ್ಲ 4 ಸ್ಥಳಗಳಲ್ಲಿ ಲಕ್ಷ್ಮೀ ಲೋಲ, ಲಕ್ಷ್ಮೀ ರಮಣನಾದಂಥ ಪರಮಾತ್ಮ ಅದರ ಒಳಗಿದ್ದು, ತತ್ತದ್ರೂಪ ನಾಮದಿ ಕರೆಸುತ್ತ ಒಳಗಿದ್ದು, ಅದರ ಒಳಗಿದ್ದು ಲೀಲೆಯಿಂದಲೇ ತನ್ನ ಲೀಲಾವಿಹಾರದಿಂದ ಸರ್ವಜೀವನ ಪಾಲನೆ ಮಾಡ್ತಾನೆ, ಸಂಹಾರ ಮಾಡ್ತಾನೆ, ಸೃಷ್ಟಿ ಮಾಡ್ತಾನೆ. ಅವನೇ ಅದಕ್ಕೆ ಮೂಲ ಕಾರಣನಾಗಿದ್ದಾನೆ. ಪ್ರಕೃತಿ ಗುಣ ಕಾರ್ಯಗಳ ಮನೆ ಮಾಡಿ ಪ್ರಕೃತಿಯಲ್ಲೂ ಇದ್ದಾನೆ. ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದಂತಹ ಪ್ರಕೃತಿ ಏನಿದೆ ಅಲ್ಲಿದ್ದಾನೆ. ಗುಣಗಳು ಅಂದರೆ ಸತ್ವರಜಸ್ತಮೋ ಗುಣಗಳು, ಅವು ಎಲ್ಲ ಲಕ್ಷ್ಮೀದೇವಿಯ ಆಡಳಿತಕ್ಕೊಳಪಟ್ಟಂಥವು. ಅವುಗಳೆಲ್ಲ ಆತ ಮನೆ ಮಾಡಿ ಅಲ್ಲಿ ನೆಲೆಸಿಕೊಂಡಿದ್ದಾನೆ. ನೆಲೆಸಿಕೊಂಡಿದ್ದು ಅವುಗಳೆಲ್ಲವನ್ನು ಕೂಡ ಆತ ನಿಯಮನ ಮಾಡ್ತಾನೆ.
ಋತು ಸುದರ್ಶನ ಕಾಲ. ಕಾಲ ಅಂತ ಭಗವಂತನ ಯಾಕೆ ಕರಿಬೇಕು? ಅವನು ಕಾಲ ಅಂದ್ರೆ ಹಿಂದೊಂದ್ಸರಿ ಹೇಳಿದ್ದೆ, ಕಲಯತಿ ಆಯುಹು. ಕಲನ ಸಂಕಲನ ಅಂತ ಅಂತೀವಲ್ಲ, ಸಂಕಲನ ಅಂದ್ರೆ ಕೂಡಿಸೋದು, ಅದೇ ಕಾಲ ಅನ್ನೋದು ಅದರಿಂದ ಹೊರಟಿದ್ದು. ಕಾಲ ನಿತ್ಯ ಲೆಕ್ಕ ಹಾಕ್ತಾ ಹೋಗ್ತದಂತ. ಒಬ್ಬ ಮನುಷ್ಯ ಹುಟ್ಟಿದ ಕೂಡಲೇ, ಹುಟ್ಟಿದ ಒಂದು ಗಳಿಗೆ ಆಯ್ತು, ಒಂದು ದಿವಸ ಆಯ್ತು, ಒಂದು ವಾರ ಆಯ್ತು ಅಂತ ಲೆಕ್ಕ ಹಾಕ್ತಾ ಹೋಗ್ತದೆ. ಇನ್ನಿಷ್ಟು ಉಳಿತು ಸಾಯ್ಲಿಕ್ಕೆ, ಹುಟ್ಟಿದ್ದೀಗ, ಉಳಿದವರೆಲ್ಲ ಸಾವಿಂದ ಆಗಲೇ ಲೆಕ್ಕ ಹಾಕ್ಲಿಕ್ಕೆ ಶುರು ಮಾಡಿರೋದಿಲ್ಲ, ಕಾಲ ಮಾತ್ರ ಲೆಕ್ಕ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿರ್ತದೆ. ಅದಕ್ಕಾಗಿ ಕಲಯತಿ ಆಯುಹು, ಅದಕ್ಕಾಗಿ ಆ ಟೈಮ್ ಅನ್ನ ಕಾಲ ಅಂತ ಕರೀತಾನೆ. ವಾಸ್ತವಿಕವಾಗಿ ಲೆಕ್ಕ ಹಾಕೋದು ಯಾರು? ಭಗವಂತನೇ ಲೆಕ್ಕ ಹಾಕ್ತಾನೆ. ಕಾಲ ಜಡ, ಅದಕ್ಕೇನು ಲೆಕ್ಕ ಹಾಕ್ಲಿಕ್ಕೆ ಬರೋದಿಲ್ಲ, ಭಗವಂತನೇ ಲೆಕ್ಕ ಹಾಕ್ತಾನೆ. ಮತ್ತು ಪ್ರಳಯ ಕಾಲದಲ್ಲಿ ಎಲ್ಲರನ್ನು ಕೂಡ ಕೂಡಿಸ್ತಾನೆ, ಒಂದು ಕಡೆ ಒಟ್ಟು ಕೂಡಿಸ್ತಾನೆ. ಆದ್ರಿಂದ ಆತ ಕಾಲ. ಕರ್ಮನಾಮಾತು ಭಗವಾನ್ ಫಲಕರ್ತೃತ್ವತೋ ಹರಿಹಿ. ಕರ್ಮ ಅಂತೂ ಅವನನ್ನೇ ಕರಿಬೇಕು. ಯಾಕೆ ಕರಿಬೇಕು? ಫಲಕ್ಕೆ ಮನುಷ್ಯ ಯಾವುದೇ ಕರ್ಮವನ್ನು ಮಾಡಲಿ, ಅದ್ರ ಫಲವನ್ನ ಮನುಷ್ಯನಿಗೆ ಕೊಟ್ಟು ಅದ್ರ ಮೂಲಕ ಆತನನ್ನು ಮುನ್ನಡೆಸೋದೆಲ್ಲ ಭಗವಂತನೇ. ಫಲದ ಪೂರ್ಣ ಜವಾಬ್ದಾರಿ, ಅದರ ಸ್ವಾಮಿತ್ವ ಇರೋದು ಅವನಿಗೆ. ಆದ್ದರಿಂದ ಅವನೇ ಕರ್ಮ. ಸ್ವಭಾವ ಅಂತ ಕರೀತಾರೆ. ಸ್ವಭಾವ ಅಂತ ಯಾಕೆ ಕರೀತಾರೆ ಭಗವಂತನ ಅಂತಂದ್ರೆ, ಗೀತಾ ಭಾಷಾ ತಾತ್ಪರ್ಯದಲ್ಲಿ ಅದರ ವರ್ಣನೆ ಇದೆ. ಸ್ವಾತಂತ್ರ್ಯ ಭಗವಾನ್ ವಿಷ್ಣು ಸ್ವಭಾವ ಇತಿ ಕೀರ್ತಿತಃ. ಸ್ವಭಾವ ಅಂತಂದ್ರೆ ಆ ವ್ಯಕ್ತಿಯ ಮತ್ತು ಆಯಾ ವಸ್ತುವಿನ ನೇಚರ್ ಅಂತ ಅರ್ಥ. ಆ ಸ್ವಭಾವಕ್ಕನುಸಾರವಾಗಿ ಅದು ಕೆಲಸ ಮಾಡ್ತದೆ ಅಂತ ಹೇಳ್ತೀವಿ. ಅವನನ್ನು ಸ್ವಭಾವ ಅಂತ ಯಾಕೆ ಕರಿತೀವಿ ಅಂತಂದ್ರೆ, ಅವನು ಈ ಎಲ್ಲವನ್ನೂ ಮಾಡೋದ್ರಲ್ಲಿ ಅತ್ಯಂತ ಸ್ವತಂತ್ರ. ಯಾರ ಆಡಳಿತಕ್ಕೂ ಕೂಡ, ಯಾರ ಅಧೀನಕ್ಕೂ ಒಳಪಟ್ಟವನಲ್ಲ. ಅವನನ್ನ ನಿಮಿತ್ತ ಮಾಡಿಕೊಂಡೇ ಉಳಿದದ್ದೆಲ್ಲವೂ ಕೂಡ ಪ್ರವೃತ್ತಿ ಮಾಡಬೇಕು. ಅದಕ್ಕಾಗಿ ಆತ ಸ್ವಭಾವ. ಗುಣರೂಪೋಪಿ ಭಗವಾನ್ ಗುಣಭುಕ್ತ ಸದಾ ಸ್ಮೃತಃ. ಗುಣ ಅಂತ ಕರ್ಸ್ಕೊಂಡಿದ್ದಾನೆ, ಗುಣಭುಕ್ ಅಂತ ಅನ್ಸ್ಕೊಂಡಿದ್ದಾನೆ. ಯಾಕಂದ್ರೆ ಗುಣಗಳನ್ನು ಆತನೇ ನಡೆಸ್ತಾನೆ. ತಿಲಜ ವರ್ತಿಗಳನ್ನನುಸರಿಸಿ ಪ್ರಜ್ವಲಿಸಿ ದೀಪಗಳ ಆಲಯದಿ ಕತ್ತಲೆಯ ಭಂಗಿಸಿ ತತ್ಪದಾರ್ಥವ ತೋರುವಂದದಲ್ಲಿ ಜಲರುಹೇಕ್ಷಣ ತನ್ನವರ ಮನದೊಳಗೆ ಭಕ್ತಿ ಜ್ಞಾನ ಕರ್ಮಕ್ಕೆ ಒಲಿದು ಪೊಳೆಯೂತ ತೋರುವನು ಗುಣರೂಪ ಕ್ರಿಯೆಗಳ. ಒಂದು ಶ್ರೇಷ್ಠವಾದಂಥ ದೃಷ್ಟಾಂತ ಕೊಡ್ತಾರೆ ದಾಸರು. ಎಲ್ಲರ ಮೂಲಕ ಭಗವಂತ ಅಂತ ಶ್ರೇಷ್ಠ ಕೆಲಸಗಳನ್ನ ಯಾಕೆ ಮಾಡಿಸೋದಿಲ್ಲ? ಕೆಲವ್ರ ಕಡೆ ಮಾಡಿಸ್ತಾನೆ, ಮಹಾತ್ಮರ ಕಡೆ. ಸಣ್ಣವ್ರ ಕಡೆಯಿಂದ ಅಂತ ಕೆಲಸ ಮಾಡಿಸೋದಿಲ್ಲ. ಯಾಕೆ? ಎಲ್ಲ ಕಡೆ ಇದ್ದಾನಲ್ಲ ಭಗವಂತ. ಇದ್ದ ಮೇಲೆ ಅವ್ರ ಕಡೆಯಿಂದ ಅಷ್ಟಷ್ಟು ಕೆಲಸಗಳನ್ನ ಯಾಕೆ ಮಾಡಿಸೋದಿಲ್ಲ ಅಂತಂದ್ರೆ, ನಾವು ನಿತ್ಯ ದೀಪಗಳನ್ನ ನೋಡಿರ್ತೀವಿ. ಆ ದೀಪಗಳನ್ನ ನೋಡಿರ್ತೀವಿ, ಆ ದೀಪದ ಕ್ರಿಯೆ, ಆ ದೀಪಕ್ಕೆ ಹಾಕುವಂತ ಎಣ್ಣೆ, ಬತ್ತಿ, ಇದನ್ನೆಲ್ಲ ಗಮನಿಸಿಬಿಟ್ಟಿದ್ರೆ ಭಗವಂತ ಹೀಗೆ ಯಾಕೆ ಮಾಡ್ತಾನೆ ಅಂತ ನಮಗೆ ಉತ್ತರ ಹೊಳದೇ ಬಿಡ್ತಿತ್ತು. ನಾವು ನೋಡಿರ್ತೀವಿ, ಅದನ್ನ ದೃಷ್ಟಾಂತವನ್ನಾಗಿ ಇಟ್ಕೋಬೇಕು ಅಂತ ನಮಗೆ ಹೊಳೆದಿಲ್ಲ. ಆದ್ರೆ ದಾಸರು ಅದನ್ನ ದೃಷ್ಟಾಂತವನ್ನಾಗಿ ತಗೋತಾರೆ. ಅದು ಹೇಗೆ ಅಂದ್ರೆ, ಒಂದು ಮೂಲ ದೀಪದಿಂದ ನೂರಾರು ದೀಪಗಳನ್ನು ಹಚ್ತೇವೆ. ಒಂದ್ಯಾವುದೋ ದೊಡ್ಡ ಹಣತೆ ಇದ್ರೆ ಆ ದೊಡ್ಡ ಹಣತೆಯಲ್ಲಿ ಹೆಚ್ಚು ಎಣ್ಣೆ ಹಿಡಿದಿರ್ತದೆ, ಅದಕ್ಕೆ ಬತ್ತಿನೂ ದೊಡ್ಡದಿರ್ತದೆ. ಅಲ್ಲಿ ದೀಪ ಹಚ್ಚಿದ್ರೆ ಆ ದೀಪದ ಜ್ವಾಲೆ ದೊಡ್ಡದಾಗಿರ್ತದೆ. ಇನ್ನೊಂದು ಸಣ್ಣ ಹಣತೆ ಇದ್ರೆ ಅಲ್ಲಿ ಹಿಡಿಯುವಂತ ಎಣ್ಣೆ ಕಡಿಮೆ ಆದ್ರೆ, ಬತ್ತಿ ಸಣ್ಣದಾದ್ರೆ ಆ ದೀಪದ ಜ್ವಾಲೆ ಕಡಿಮೆ ಇರ್ತದೆ, ಅದರಿಂದ ಸಿಗುವಂತ ಪ್ರಕಾಶನೂ ಕಡಿಮೆನೆ. ಆದ್ರೆ ಇಲ್ಲಿರೋ ದೀಪ, ಅಲ್ಲಿರೋ ದೀಪ, ಎಲ್ಲನೂ ದೀಪನೇ. ಒಂದೇ ದೀಪದಿಂದಲೇ ಅದೆಲ್ಲ ಹೊರಟಿದ್ದು. ಒಂದು ದೀಪ ಅಲ್ಲೆಲ್ಲೋ ಇದ್ದದನ್ನೇ ತಂದು ಹಚ್ಚಿ ಎಲ್ಲಾ ಕಡೆ ದೀಪಗಳು ಹೊತ್ಕೊಳ್ಳುವಂತೆ ಮಾಡಿರ್ತಾರೆ. ಒಂದೇ ಕಡೆಯಿಂದ ಬಂದದ್ದು ಎಲ್ಲನೂ. ಆದ್ರೆ ಅಲ್ಲಿರುವಂತ ಎಣ್ಣೆ, ಆ ಹಣತೆಯ ಆಕಾರ, ಆ ಬತ್ತಿಯ ಸಂಖ್ಯೆ, ಬತ್ತಿಯ ಗಾತ್ರ, ಇದನ್ನು ಅವಲಂಬಿಸಿ ಹೆಚ್ಚು ಬೆಳಕು ಕಡಿಮೆ ಬೆಳಕು ಅಂತ ಅನ್ನೋದು ನಮಗೆ ದೊರೆಯುತ್ತದೆ. ಅದರಂತೆ ತಿಲಜ ಅಂದ್ರೆ ತಿಲದಿಂದ ಹುಟ್ಟುವಂತ ತೈಲ, ಎಣ್ಣೆ ಅಂತ ಅರ್ಥ. ವರ್ತಿಗಳ ಅನುಸರಿಸಿ, ವರ್ತಿ ಅಂದ್ರೆ ಬತ್ತಿ, ಪ್ರಜ್ವಲಿಸಿ ಅಂದ್ರೆ ಜ್ವಲಿಸಿಕೊಂಡು, ದೀಪಗಳು ಈ ದೀಪಗಳು ಆಲಯದಲ್ಲಿ, ಮನೆ, ಮಠ ಇತ್ಯಾದಿ ಕಡೆಗಳಲ್ಲಿ ಕತ್ತಲೆಯನ್ನು ಭಂಗಿಸಿ, ಕತ್ತಲೆಯನ್ನು ನಿವಾರಣೆ ಮಾಡ್ತವೆ. ಮತ್ತು ತತ್ಪದಾರ್ಥವು ತೋರುವಂದದಲ್ಲಿ ಒಳಗಿರುವಂತಹ ಸಂಗತಿಗಳನ್ನು ತೋರಿಸ್ತವೆ. ಅದರಂತೆ ಜಲರುಹೇಕ್ಷಣ, ಜಲರುಹ ಅಂದ್ರೆ ಕಮಲ, ಈಕ್ಷಣ ಅಂದ್ರೆ ಕಣ್ಣು, ಪದ್ಮಪತ್ರೇಕ್ಷಣನಾದಂತಹ ಭಗವಂತ ತನ್ನವರ ಮನದೊಳಗೆ ಭಕ್ತಿ ಜ್ಞಾನ ಕರ್ಮಕ್ಕೆ ಒಲಿದು, ಅವ್ರಿಗೆ ಎಷ್ಟು ಭಕ್ತಿ ಇರ್ತದೋ, ಎಷ್ಟು ಜ್ಞಾನ ಇರ್ತದೋ, ಎಷ್ಟು ಕರ್ಮಗಳನ್ನು ಅವರು ಮಾಡಿರ್ತಾರೋ ಅದಕ್ಕೆ ತಕ್ಕಂತೆ ಅವರಲ್ಲಿ ಆತ ವ್ಯಕ್ತನಾಗ್ತಾನೆ. ನೋಡಿದವ್ರಿಗೆ ಗೊತ್ತಾಗದೇ ಇರಬಹುದು ಅಲ್ಲಿ ಭಗವಂತ ವ್ಯಕ್ತನಾಗಿದ್ದು. ಆದರೂ ಅವ್ರು ಮಾಡೋ ಕೆಲಸಗಳ ಮೂಲಕ ಬಹಳ ಕೆಲಸಗಳನ್ನು ಮಾಡಿದ್ದಾರೆ ಅಂತಂದ್ರೆ ಭಗವಂತನ ಸನ್ನಿಧಾನ ಹೆಚ್ಚಿದೆ, ಅವ್ರ ಭಕ್ತಿ ಜ್ಞಾನ
ಮತ್ತು ಅವ್ರು ಮಾಡುವಂಥ ಧರ್ಮಾಚರಣೆ ಹೆಚ್ಚಿದೆ ಅಂತ ತಿಳ್ಕೊಳ್ಬೇಕು, ನಾವು ನೋಡಿ ಊಹೆ ಮಾಡಿ ತಿಳ್ಕೊಳ್ಬೇಕು. ಭಕ್ತಿ ಜ್ಞಾನ ಕರ್ಮಕ್ಕೆ ಒಲಿದು ಪೊಳೆಯುತ್ತ ಅಂದ್ರೆ ಶೋಭಿಸುತ್ತಾ ತೋರುವನು ಗುಣರೂಪ ಕ್ರಿಯೆಗಳ, ಅಲ್ಲಿ ಗುಣಗಳನ್ನು ತೋರಿಸ್ತಾನೆ, ತನ್ನ ಸ್ವರೂಪವನ್ನು ತೋರಿಸ್ತಾನೆ, ಮತ್ತು ಕ್ರಿಯೆಗಳನ್ನ ಪರೋಪಕಾರ ಇತ್ಯಾದಿ ಕ್ರಿಯೆಗಳನ್ನ, ಧರ್ಮಾಚರಣ ಇತ್ಯಾದಿ ಕ್ರಿಯೆಗಳನ್ನ ಅವನಲ್ಲಿ ಆಯಾ ಜೀವರಲ್ಲಿ ತೋರಿಸ್ತಾನೆ. ಆವ ದೇಹವ ಕೊಡಲಿ ಹರಿ ಮತ್ತಾವ ಲೋಕದಲ್ಲಿ ಇಡಲಿ, ತಾ ಮತ್ತಾವ ಕಾಲದಲ್ಲಿ ಇರಲಿ, ಆವಾವಸ್ಥೆಗಳು ಬರಲಿ, ಈ ವಿಧದಿ ಜಡ ಚೇತನದೊಳು ಪರಾವರೇಶನ ರೂಪ ಗುಣಗಳ ಭಾವಿಸುತ್ತ ಸುಜ್ಞಾನ ಭಕುತಿಯ ಬೇಡುಕೊಂಡಾಡು. ಮನುಷ್ಯ ವಿಚಾರ ಮಾಡಬೇಕಾಗಿಲ್ಲ ಅಂತ, ನನಗೇನೋ ಒಳ್ಳೆ ಜನ್ಮ ಕೊಡಲಿಲ್ಲ, ನನಗೇನೋ ಸಾಕಷ್ಟು ಅನುಕೂಲಗಳಿಲ್ಲ ದೇವತಾ ಕಾರ್ಯ ಮಾಡಲಿಕ್ಕೆ ಧರ್ಮಾಚರಣೆ ಮಾಡಲಿಕ್ಕೆ ಅಂತ ಹೆದರಬಾರದು. ಆವ ದೇಹವೇ ಕೊಡಲಿ, ಎಂಥ ಶರೀರವೇ ಮನುಷ್ಯನಿಗೆ ಬರಲಿ, ಹರಿ ಮತ್ತಾವ ಲೋಕದೊಳಗೆ ಇಡಲಿ, ಭೂಲೋಕದಲ್ಲೇ ಇಡಲಿ, ಇಲ್ಲಿ ಪಾತಾಳದಲ್ಲೇ ಇಡಲಿ, ಮತ್ತೆಂಥ ಘನಘೋರವಾದಂಥ ಲೋಕದಲ್ಲೇ ಭಗವಂತ ನಮ್ಮನ್ನು ಇಡಲಿ, ಎಲ್ಲಿ ಇಟ್ಟರೂ ಕೂಡ ಮತ್ತಾವ ಕಾಲದಲ್ಲಿರಲಿ. ಕಲಿಕಾಲ ಬಂದ್ಬಿಡ್ತು, ಎಂಥ ಕಾಲ, ಕೃತಯುಗದಲ್ಲಿ ಇದ್ಬಿಟ್ಟು ನಾವು ಬೇಕಾದಷ್ಟು ಧರ್ಮಾಚರಣೆ ಮಾಡ್ಬೋದಿತ್ತು, ಕಲಿಯುಗದಲ್ಲೆಲ್ಲ ಹಾಳಾಗಿಬಿಟ್ಟಿದೆ ಅನ್ನಬಾರದು. ಹೇಗೆ ಇರಲಿ, ಆವ ಅವಸ್ಥೆಗಳು ಬರಲಿ, ಎಂಥ ಕೆಟ್ಟ ಅವಸ್ಥೆನೇ ಬರಲಿ, ಸುಖ ಬರಲಿ ಅಥವಾ ದುಃಖ ಬರಲಿ, ಏನೇ ಬರಲಿ, ಈ ವಿಧದಿ ಜಡಚೇತನದೊಳು ಪರಾವರೇಶನ ರೂಪಗುಣಗಳ ಭಾವಿಸುತ್ತ. ಜಡದಲ್ಲಿ ಭಗವಂತ ಇದ್ದಾನೆ, ಚೇತನದಲ್ಲಿದ್ದಾನೆ. 10 ರೂಪದಿಂದ ಜಡದಲ್ಲಿ, 16 ರೂಪದಿಂದ ಚೇತನದಲ್ಲಿ ಅಂತ ನಿನ್ನೆ ಬಂದಿತ್ತು. ಅದನ್ನೆಲ್ಲ ತಿಳ್ಕೊಳ್ಬೇಕು. ಸಕಲ ಪದಾರ್ಥಗಳಲ್ಲಿ 2800 ರೂಪದಿಂದ ಇದ್ದಾನೆ, 2008 ರೂಪದಿಂದ ಇದ್ದಾನೆ ಅಂತಲೂ ಕೂಡ ಬಂದಿತ್ತು ನಿನ್ನೆ. ಅಂಥ ರೂಪಗಳನ್ನು ತಿಳ್ಕೊಳ್ಬೇಕು. ಆಧಾರದಲ್ಲಿ ಎಷ್ಟಿದ್ದಾನೆ? 242. ಆಧೇಯದಲ್ಲಿ 142. ಆಧಾರಕ್ಕೂ ಆಧೇಯಕ್ಕೂ 100 ವ್ಯತ್ಯಾಸ. ಇದನ್ನು ತಿಳ್ಕೊಳ್ಬೇಕು. ಎಲ್ಲಿಲ್ಲದೆ ಇದ್ರು ಮನುಷ್ಯ ಈ ಸಾಧಕ ಎಲ್ಲೇ ಇರಲಿ, ಎಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಇರಲಿ, ಎಂಥ ಕಲಿಯುಗವೇ ಇರಲಿ, ಆತನಿಗೆ ವೈಯಕ್ತಿಕವಾಗಿ ಎಂಥ ಕಷ್ಟವೇ ಬಂದಿರಲಿ, ಅವನೊಳಗನೆ 80,725 ರೂಪಗಳಿಂದ ನರಸಿಂಹ ರೂಪಿಯಾದ ಭಗವಂತ ಇದ್ದಾನಲ್ಲ, ಯಾವತ್ತೂ ಭಗವಂತ ಅವನ ಜೊತೆಗೆ ಇದ್ದೇ ಇರೋದ್ರಿಂದ ಯಾವ ಕಾಲಕ್ಕೂ ಕೂಡ ಆತ ಪರಿತಪಿಸಬೇಕಾಗಿಲ್ಲ. ನನಗಿಂಥ ಪರಿಸ್ಥಿತಿ ಬಂತಲ್ಲ ಅಂತ ಆತ ದುಃಖ ಪಡಬೇಕಾಗಿಲ್ಲ. ಯಾಕೆಂದ್ರೆ ಭಗವಂತ ಅಲ್ಲಿ ಇದ್ದೇ ಇದ್ದಾನೆ ಕಾಪಾಡಲಿಕ್ಕೆ. ರೂಪ ಗುಣಗಳ ಭಾವಿಸುತ್ತ ಸುಜ್ಞಾನ ಭಕುತಿಯ ಬೇಡು ಕೊಂಡಾಡು. ಏನ್ ಬೇಡಬೇಕು? ಕೆಟ್ಟ ಪರಿಸ್ಥಿತಿಯಲ್ಲಿದ್ದಾಗ ನನ್ನ ಕೆಟ್ಟ ಪರಿಸ್ಥಿತಿಯನ್ನು ಪಾರು ಮಾಡು ಅಂತ ಬೇಡಬಾರ್ದಂತ. ಸುಜ್ಞಾನ ಭಕುತಿಯ ಬೇಡು. ಜ್ಞಾನ ಕೊಡು, ಭಕ್ತಿ ಕೊಡು, ವೈರಾಗ್ಯ ಕೊಡು ಅಂತ ಕೇಳಿಬಿಟ್ರೆ ಬಹಳ ಸುಲಭ ಆಗಿಬಿಡ್ತದೆ ಅವನಿಗೂ ಕೂಡ. ಬೇಡು ಕೊಂಡಾಡು ಅದನ್ನ ಆಚರಣೆಗೆ ತರೋದು ಕಷ್ಟ. ಅದ್ರ ಕನಿಷ್ಠ ಪಕ್ಷ ಹೇಳಬೇಕು. 1000 ಬಾರಿ ಹೇಳಿದ್ರೆ ಒಂದು ಬಾರಿ ಆದ್ರೂ ನಾವಾದ್ರೂ ಮಾಡ್ತೇವೆ. ಅದಕ್ಕೆ 1000 ಬಾರಿ ಶ್ರವಣ ಮಾಡಿದ್ರೆ ಒಂದ್ಸರಿ ನಾವಾದ್ರೂ ಮಾಡ್ತೇವೆ. ಈ ಜಗತ್ತಿನಲ್ಲಿ ಇದ್ದವ್ರು ಎಲ್ಲರೂ ಕೂಡ ನನಗೆ ಬಂದಿರುವಂತ ಎಲ್ಲಾ ದುಃಖಗಳು ಪರಿಹಾರ ಆಗಲಿ. 600 ಕೋಟಿ ಜನ ಭೂಲೋಕದಲ್ಲಿ ಇವತ್ತಿದ್ದಾರೆ. ಇನ್ನೂ ಹುಟ್ಲಿಕ್ಕೆ ಕಾಯ್ತಿದ್ದವರು, ವೇಟಿಂಗ್ ಲಿಸ್ಟ್ ನಲ್ಲಿ ಇದ್ದವ್ರು ಮತ್ತೆಷ್ಟೋ ಜನ. ಅಲ್ಲಿದ್ದವ್ರು ಅವರೆಲ್ಲ ನಮ್ಮನ್ನು ಚೆನ್ನಾಗಿ ಹುಟ್ಟಿಸುವಂತ ಅವರು ಬೇಡ್ಕೊಳ್ಳೋದು. ನರಕದಲ್ಲಿದ್ದವರೆಲ್ಲ ನಮ್ಮನ್ನ ನರಕದಿಂದ ಪಾರು ಮಾಡು, ನರಕದ ವಾಸ ಸಾಕು, ಬೇಗ ಸ್ವರ್ಗಕ್ಕೆ ತಗೊಂಡು ಹೋಗು ಅಂತ ಅವ್ರು ಬೇಡ್ಕೊಳ್ಳೋದು. ಇಲ್ಲಿದ್ದವ್ರು ಈ 600 ಕೋಟಿ ಜನ ನಮ್ಮನ್ನೆಲ್ಲ ಪೂರ್ಣ ಸುಖವಾಗೇ ಇಡು. ಅಪೇಕ್ಷೆ ಪಟ್ಟರೆ ಎಲ್ಲರೂ ಪ್ರಧಾನಮಂತ್ರಿನೇ ಆಗ್ಬೇಕು ಅಂತಾರೆ. ಎಲ್ಲರದು ಸುಖದ ಪೂರ್ಣ ತುದಿ ಏನಿದೆ ಅದನ್ನೇ ತಲುಪಬೇಕು ಅಂತಾರೆ ಎಲ್ಲರೂ ಹೀಗೆ ಪ್ರಾರ್ಥನೆ ಮಾಡಿಬಿಟ್ರೆ ಅವ್ನು ಕೊಡೋದಲ್ಲಿಂದ ಎಲ್ಲಾರನ್ನೂ ಮಾಡ್ಲಿಕ್ಕೆ ಅವನಿಗಾದ್ರೂ ಇಚ್ಛೆ ಇದೆಯೇನು, ಸಾಧ್ಯ ಇದೆಯಲ್ಲೋ ಅನ್ನೋ ವಿಷಯ ಮುಂದಿಂದ ಆಯ್ತು. ಎಲ್ಲಾರನ್ನೂ ಮಾಡ್ಲಿಕ್ಕೆ ಅವನಿಗೆ ಇಚ್ಛೆ ಇದೆಯೇನು? ಅದಕ್ಕಾಗಿ ಅದನ್ನ ನನಗೆ ಅಂಥ ಸುಖ ಕೊಡು ಇಂಥ ಸುಖ ಕೊಡು ಅಂತ ಕೇಳೋದನ್ನ ಬಿಟ್ಕೊಂಡು ಸುಜ್ಞಾನ ಭಕ್ತಿ ಕೊಡು ಅಂತ ಎಲ್ಲರೂ ಕೇಳ್ಬಿಟ್ರೆ ಅದನ್ನ ಕೊಡೋದು ಸುಲಭ. ಆದ್ರೆ ಇದನ್ನ ಕೇಳೋರು ಕಡಿಮೆ. ಆದ್ರಿಂದ ಅದನ್ನ ಕೇಳಬೇಕು ಅಂತ ಮನಸ್ಸು ಬರೋದೇ ಬಹಳ ವಿರಳ. ಅದನ್ನೇ ಬೇಡಬೇಕು. ಕಷ್ಟಗಳನ್ನು ಪರಿಹಾರ ಮಾಡುವಂತ ಬೇಡಬಾರದು. ಈ ಕಷ್ಟಗಳಿಗೆ ಅಡ್ಜಸ್ಟ್ ಆಗುವಂತ ಮನಸ್ಸನ್ನು ಕೊಡುವಂತ ಬೇಡಕೊಂಡ್ಬಿಟ್ರೆ ಅದು ಸುಲಭ ಅವನಿಗೆ. ಸಾಧ್ಯ ಅಷ್ಟು ಕಷ್ಟಗಳನ್ನು ಪರಿಹಾರ ಮಾಡ್ತೇನೆ, ಆಗಲಿಲ್ಲ ಅಂದ್ರೆ ಆ ಕಷ್ಟಗಳಿಗೆ ಹೊಂದ್ಕೊಳ್ಳುವಂತ ಬುದ್ಧಿಯನ್ನಾದ್ರೂ ಕೊಡ್ತೇನೆ, ಅಷ್ಟನ್ನು ಕೊಡುವಂತ ನಾವು ಅನ್ಬೇಕು, ಅಷ್ಟನ್ನೇ ಕೊಡ್ತೀನಿ ಅಂತ ಅವನಂತಾನೆ. ಅದು ಅವನಿಗೂ ಸುಲಭ, ನಮಗೂ ಸುಲಭ. ಅವನಿಗೆಲ್ಲನೂ ಸುಲಭ. ಅದು ಸುಮ್ಮನೆ ಹಾಸ್ಯಕ್ಕಾಗಿ ಹೇಳಿದೆ ಅಷ್ಟೇ. ಇದನ್ನೇ ಬೇಡು, ಅಷ್ಟನ್ನೇ ಕೊಂಡಾಡು, ಅಷ್ಟನ್ನು ಕೊಡ್ತಾನೆ ಅಂತ ಇನ್ನೊಬ್ರಿಗೆ ಹೇಳು. ಕೊಂಡಾಡು ಅಂದ್ರೆ 4 ಜನ ಕೂತಿದ್ದಾಗ ಅದನ್ನೇ ಪ್ರವಚನ ಮಾಡು, ಅದನ್ನೇ ಹೇಳು. ನೀನು ಅವ್ರಿಗೊಂದು ಪ್ರವಚನ ಮಾಡಿ ನೀನು ಮನೆಗೆ ಹೋಗಿ ಕೇಳುವ ಮತ್ತೊಂದು ಬೇಡ. ಸುಖ ಕೊಡು, ಐಶ್ವರ್ಯ ಕೊಡು ಅಂತ ನೀನು ಬೇಡಬೇಡ. ಹೇಳೋದೊಂದು ಮತ್ತು ಬೇಡೋದೊಂದು ಆಗಬಾರ್ದು. ಅದನ್ನೇ ಬೇಡು, ಅದನ್ನೇ ಕೊಂಡಾಡು ಅಂತ ಪದಕ್ಕರ್ಥ. ಹೀಗೆ ಆ ಪಂಚತನ್ಮಾತ್ರ ಸಂಧಿಯ 7ನೇ ಸಂಧಿ ಏನಿದೆ, ದುರಿತ ನಿವಾರಣೆ ಸಂಧಿ ಅಂತ ಕೂಡ ಅದು ಕರೆಸ್ಕೊಂಡಿದೆ.
ಸಂಧಿ ಇನ್ನೂ ಮುಗಿದಿಲ್ಲ, ಅದು ಇನ್ನೂ ಪದ್ಯಗಳಿವೆ ಅದರಲ್ಲಿ. ಆ ಸಂಧಿದೊಂದು ಬಹಳ ಸಾರಭೂತವಾದ ಶ್ಲೋಕ ಇದು ಅಂತ ಕಾಣಿಸ್ತದೆ ನನಗೆ. ಹೀಗೆ ದುರಿತ ನಿವಾರಣೆ ಸಂಧಿಯ 7ನೇ ಸಂಧಿಯ 22ನೆಯ ಶ್ಲೋಕದ ಶ್ರವಣದೊಂದಿಗೆ ಇವತ್ತಿನ ಈ ಶ್ರವಣ ಸಮಾಪ್ತಿಯನ್ನು ಕಂಡಿದೆ.